भगवते वासुदेवाय। ओम नमो भगवते वासुदेवाय। ओम अज्ञानतिमिरन्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपा कदा मह्यं ददति स्वपदाङ्कितं। वन्देऽहं श्रीगुरु श्रीयुतापदकमलं श्रीगुरु वैष्णवां च श्रीरूपं सग्रजातं सगणरघुनाथं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णं पदां सागणललिता श्रीविशाखान्वितां च। हे कृष्ण करुणा सिन्धु दीनबन्धु जगत्पते गोपेश गोपिकान्त राधाकान्त नमोस्तुते। तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्यश्च पतितानां पावनेभ्यो वैष्णवेभ्यो नमो नमः। नमो विष्णुपदाय कृष्णपृष्ठाय भूतले श्रीमते भक्तिवेदान्तस्वामिनिति नामिने। नमस्ते सरस्वती देवी गौरवाणी प्रचारिणे निर्विशेषशून्यवादी पाश्चात्यदेशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर शिवासदि गौरभक्तवृंद। हरे कृष्णा 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 हरे हरे, हरे राम 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 हरे हरे। हरे कृष्ण। Hare Krishna, share my obeisances of Lord Prabhupada. हरे कृष्ण। Hare Krishna. Got a few questions today. First one is anyone can become Brahmana? ಸೊ ಹರೇ ಕೃಷ್ಣ. ಇವತ್ತಿನ ಒಂದು ಸಮಾವೇಶದಲ್ಲಿ ಇಲ್ಲೊಂದು 4 ಪ್ರಶ್ನೆಗಳನ್ನ ಕೇಳಲಾಗಿದೆ. ಸೊ ಮೊದಲನೇದಾಗಿ ಇಲ್ಲಿ ಯಾರಾದರೂ ಬ್ರಾಹ್ಮಣರಾಗಬಹುದೇ ಅಂತ ಪ್ರಶ್ನೆ ಕೇಳಿದ್ದಾರೆ. So Brahmana is a qualification. ಬ್ರಾಹ್ಮಣ ಅನ್ನೋದು ಅರ್ಹತೆ. ಸೊ ಅರ್ಹತೆ ಇದ್ರೆ ಸೊ ಯಾರಾದ್ರೂ ಬ್ರಾಹ್ಮಣ ಆಗ್ಬೋದು ಅಂತ. Just like anyone can become a doctor, high court judge, policeman, anything by qualification. ಸೊ ಅರ್ಹತೆಯಿಂದ ಸೊ ಯಾರಾದ್ರೂ ಇಲ್ಲ ಡಾಕ್ಟರ್ ಆಗ್ಬೋದು, ಇಲ್ಲಾಂದ್ರೆ ಲಾಯರ್ ಆಗ್ಬೋದು, ಇಲ್ಲಾಂದ್ರೆ ಹೈಕೋರ್ಟ್ ಜಡ್ಜ್ ಆಗ್ಬೋದು. It's by qualification. ಸೊ ಇದು ಒಂದು ಹುದ್ದೆ ಅನ್ನೋದು, ಬ್ರಾಹ್ಮಣ ಅನ್ನೋದು ಹುದ್ದೆ ಅಲ್ಲ. ಸೊ ಆಕ್ಚುಲಿ ಅದು ಅರ್ಹತೆ. It is not by birthright, you know. ಸೊ ಇದೊಂದು ಯಾವ್ದೋ ಒಂದು ಜನ್ಮಸಿದ್ಧ ಹಕ್ಕಲ್ಲ ಇದು ಬ್ರಾಹ್ಮಣ ಅನ್ನೋದು. Just like a man whose father is the high court judge doesn't mean that the son also become high court judge, no? ಇವಾಗ ಯಾರಾದ್ರೂ ಒಬ್ಬ ತಂದೆ ಸೊ ಹೈಕೋರ್ಟ್ ಜಡ್ಜ್ ಆಗಿರ್ಬೋದು. ಸೊ ಮಗನು ಹೈಕೋರ್ಟ್ ಜಡ್ಜ್ ಅಂತ ನಾವ್ ಹೇಳಕ್ ಆಗೋದಿಲ್ಲ. He must qualify, he must study law, must get all the qualification, correct? ಅವರೊಂದು ಈ ಹುದ್ದೆಗೆ ಹೈಕೋರ್ಟ್ ಜಡ್ಜ್ ಅನ್ನೋ ಹುದ್ದೆಗೆ ಅವ್ರಿಗೆ ಪಡಿಬೇಕಂದ್ರೆ ಸೊ ಅವರು ಕಾಲೇಜ್ಗೆ ಹೋಗಿ ಅವರು ಡಿಗ್ರಿಯನ್ನು ಪಡೆದ್ಬಿಟ್ಟು ಸೊ ಅವರೊಂದು ಅರ್ಹತೆಯನ್ನ ಪಡೆದ್ರೆ ಸೊ ಅವರು ಜಡ್ಜ್ ಆಗೋ ಸಾಧ್ಯತೆ ಇದೆ. Without qualification, then nobody will accept him. ಅವ್ರಿಗೆ ಆ ಅರ್ಹತೆನ ಇಲ್ಲ ಅಂದ್ರೆ ಯಾರು ಕೇಳೋದಿಲ್ಲ ಅವನು. But the problem is that these people who are born Brahmin, they think that they are the only one qualified to be Brahmin. ಈ ಒಂದು ಪರಿಸ್ಥಿತಿ ಏನಂದ್ರೆ ಸೊ ಯಾರು ಬ್ರಾಹ್ಮಣರ ಕುಟುಂಬದಲ್ಲಿ ಹುಟ್ಟಿರ್ತಾರೋ ಅವ್ರು ಮಾತ್ರ ಬ್ರಾಹ್ಮಣರು ಅಂತ ಈ ಒಂದು ಸಮಾಜ ಸೊ ಸೃಷ್ಟಿಸಿದೆ ಇವಾಗ. But this is the problem, you know. ಅದೇ ಒಂದು ಕಾರಣದಿಂದ ಇವಾಗ ಸ್ವಲ್ಪ ಕಷ್ಟ ಆಗಿದೆ ಇವಾಗ. Narada Muni is saying in 7:11:35. ಸೊ ಇಲ್ಲಿ ನಾರದ ಮುನಿ ಏನ್ ಹೇಳ್ತಾರೆ ಅಂತ ನೋಡೋಣ. 7:11:35.
Yes, Prabhu. Can read? Okay. ಹರೇ ಅನುವಾದ. ಕೃಷ್ಣ ಪ್ರಭು. Hare Krishna. ಯಾರು ಓದ್ತಾ ಇಲ್ಲ ಅಂದ್ರೆ ನಾನು ಓದ್ತೇನೆ, ಯಾರಾದ್ರೂ ಓದ್ತಾ ಇದ್ರೆ ಓದ್ಲಿ. ಓದಿ ಮತ್ತೆ. ಓಕೆ. ಅನುವಾದ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಅಥವಾ ಶೂದ್ರರಿಗೆ ಇಂತಿಂತಹ ಗುಣಶೀಲಗಳಿರಬೇಕೆಂದು ಮೇಲೆ ಹೇಳಿದೆ. ವ್ಯಕ್ತಿಯು ಒಂದು ಜಾತಿಯಲ್ಲಿ ಹುಟ್ಟಿಯೂ ಬೇರೆ ಜಾತಿಯ ಗುಣಶೀಲಗಳನ್ನು ಹೊಂದಿದ್ದರೆ ಅವುಗಳಿಂದಲೇ ಅವನ ಜಾತಿ ನಿರ್ಣಯ ಮಾಡಬೇಕು. ಭಾವಾರ್ಥ. ಒಬ್ಬನನ್ನು ಹುಟ್ಟಿನಿಂದ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಅಥವಾ ಶೂದ್ರ ಜಾತಿಗೆ ಸೇರಿದವನೆಂದು ಪರಿಗಣಿಸಬಾರದು ಎಂದು ಇಲ್ಲಿ ನಾರದ ಮುನಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದರೆ ಈಗ ಇದೇ ರೀತಿ ನಡೆಯುತ್ತದೆ. ಇದನ್ನು ಶಾಸ್ತ್ರಗಳು ಒಪ್ಪಿಲ್ಲ. ಭಗವದ್ಗೀತೆಯಲ್ಲಿ 4ನೇ ಅಧ್ಯಾಯ 13ನೇ ಶ್ಲೋಕದಲ್ಲಿ ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ಎಂದು ಹೇಳಿದೆ. ಹೀಗೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಎಂಬ ಸಮಾಜದ 4 ವಿಭಾಗಗಳನ್ನು ಗುಣಶೀಲಗಳ ಆಧಾರದ ಮೇಲೆ ನಿರ್ಣಯಿಸಬೇಕು. ವ್ಯಕ್ತಿಯು ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿ ಬ್ರಾಹ್ಮಣನ ಗುಣಶೀಲಗಳನ್ನು ಸಂಪಾದಿಸದಿದ್ದರೆ ಅವನನ್ನು ನಾಗೇಶ್ ಪ್ರಭು ಬ್ರಾಹ್ಮಣನೆಂದು ಪರಿಗಣಿಸಬೇಕು. ಇಲ್ಲದಿದ್ದರೆ ಅವನನ್ನು ಬ್ರಹ್ಮಬಂಧು ಎಂದು ಪರಿಗಣಿಸಬೇಕು. ಇದೇ ರೀತಿ ಶೂದ್ರನೊಬ್ಬನು ಬ್ರಾಹ್ಮಣನ ಗುಣಶೀಲಗಳನ್ನು ಸಂಪಾದಿಸಿದರೆ ಅವನು ಶೂದ್ರ ಕುಲದಲ್ಲಿ ಹುಟ್ಟಿದ್ದರೂ ಶೂದ್ರನಲ್ಲ. ಬ್ರಾಹ್ಮಣನ ಗುಣಶೀಲಗಳನ್ನು ಬೆಳೆಸಿಕೊಂಡಿರುವವರಿಂದ ಅವನನ್ನು ಬ್ರಾಹ್ಮಣನೆಂದು ಪರಿಗಣಿಸಬೇಕು. ಕೃಷ್ಣ ಪ್ರಜ್ಞಾ ಆಂದೋಲನದ ಉದ್ದೇಶ ಈ ಬ್ರಾಹ್ಮಣ ಗುಣಶೀಲಗಳನ್ನು ಬೆಳೆಸುವುದು. ವ್ಯಕ್ತಿಯು ಯಾವುದೇ ಜಾತಿಯಲ್ಲಿ ಹುಟ್ಟಿರಲಿ ಅದು ಮುಖ್ಯವಲ್ಲ. ಅವನು ಬ್ರಾಹ್ಮಣನಾಗಿರಬೇಕಾದ ಗುಣಶೀಲಗಳನ್ನು ಬೆಳೆಸಿಕೊಂಡರೆ ಅವನನ್ನು ಬ್ರಾಹ್ಮಣನೆಂದು ಪರಿಗಣಿಸಬೇಕು ಮತ್ತು ಅವನು ಸನ್ಯಾಸಾಶ್ರಮವನ್ನು ಸ್ವೀಕರಿಸಬಹುದು. ಬ್ರಾಹ್ಮಣನ ಗುಣಶೀಲಗಳನ್ನು ಸಂಪಾದಿಸದೆ ಸನ್ಯಾಸ ಸ್ವೀಕರಿಸಲಾಗದು. ವ್ಯಕ್ತಿಯನ್ನು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಅಥವಾ ಶೂದ್ರನೆಂದು ಕರೆಯಲು ಅವನು ಆ ಜಾತಿಯಲ್ಲಿ ಹುಟ್ಟಿರಬೇಕೆಂಬ ನಿಯಮವೇನೂ ಇಲ್ಲ. ಇದನ್ನು ಪ್ರತಿಯೊಬ್ಬರೂ ಅವಶ್ಯಕವಾಗಿ ತಿಳಿದುಕೊಳ್ಳಬೇಕು. ವ್ಯಕ್ತಿಯು ಒಂದು ಜಾತಿಯಲ್ಲಿ ಹುಟ್ಟಿ ಆ ಜಾತಿಯವರಿಗೆ ಇರಬೇಕಾದ ಗುಣಶೀಲಗಳನ್ನು ಹೊಂದಿದ್ದರೆ ಮಾತ್ರ ಅವನನ್ನು ಆ ಜಾತಿಯವನೆಂದು ಕರೆಯಬೇಕು. ಇಲ್ಲದಿದ್ದರೆ ಇಲ್ಲ ಎಂದು ನಾರದ ಮುನಿ ಸ್ಪಷ್ಟವಾಗಿ ಹೇಳಿದ್ದಾರೆ. ವ್ಯಕ್ತಿಯು ಬೇರಾವುದೇ ಜಾತಿಯಲ್ಲಿ ಹುಟ್ಟಿದ್ದರೂ ಅವನು ಬ್ರಾಹ್ಮಣನ ಗುಣಗಳನ್ನು ಸಂಪಾದಿಸಿದ್ದರೆ ಅವನನ್ನು ಬ್ರಾಹ್ಮಣನೆಂದು ಪರಿಗಣಿಸಬೇಕು. ಇದೇ ರೀತಿ ವ್ಯಕ್ತಿಯು ಯಾವುದೇ ಜಾತಿಯಲ್ಲಿ ಹುಟ್ಟಿ ಶೂದ್ರನ ಅಥವಾ ಚಂಡಾಲ ಗುಣಗಳನ್ನು ಬೆಳೆಸಿಕೊಂಡರೆ ಅವನನ್ನು ಶೂದ್ರ ಅಥವಾ ಚಂಡಾಲನೆಂದು ಪರಿಗಣಿಸಬೇಕು. Finish? ಹಾ ಪ್ರಭುಜಿ. ಹರೇ ಕೃಷ್ಣ. Can you go to Antilila 1629? ಅಂತ್ಯಲಿಲ್ಲ ಅವರು 1629. You have? Yes, bro. Yes, bro. Okay, read. अमिनीच जाति अमार नाही कृष्ण भक्ति अन्य ऐच्छे हय
अमाय नाही ऐच्छे शक्ति. ಭಾವಾರ್ಥ ಅನುವಾದ. ಇಂತಹ ಸ್ಥಾನಮಾನಗಳು ಬೇರೆಯವರಿಗೆ ಹೊಂದಬಹುದು, ಆದರೆ ನಾನು ಯಾವ ಆಧ್ಯಾತ್ಮಿಕ ಶಕ್ತಿಯನ್ನು ಹೊಂದಿಲ್ಲ. ನಾನೊಬ್ಬ ನೀಚ ಜಾತಿಗೆ ಸೇರಿದವನು ಮತ್ತು ಒಂದು ತೃಣ ಮಾತ್ರ ಕೃಷ್ಣ ಭಕ್ತಿಯೂ ನನ್ನಲ್ಲಿಲ್ಲ. ಹರೇ ಕೃಷ್ಣ ಪ್ರಭು. ಮೇ ಐ ರೀಡ್ ದ ಪರ್ಪೋರ್ಟ್? Yes. ಓಕೆ. ಭಾವಾರ್ಥ. ಝಾಡು ಠಾಕೂರ್ ಅವರು ತಮ್ಮ ಮಾತುಗಳಲ್ಲಿ ತಮ್ಮನ್ನು ತಾವು ಒಂದು ನೀಚ ಜಾತಿಯಲ್ಲಿ ಹುಟ್ಟಿದವರೆಂದು ತೋರಿಸಿಕೊಳ್ಳುತ್ತಾರೆ ಮತ್ತು ಶ್ರೀಕೃಷ್ಣನ ಪ್ರಾಮಾಣಿಕ ಭಕ್ತರಿಗೆ ಇರಬೇಕಾದ ಯಾವ ಯೋಗ್ಯತೆಯೂ ತಮಗಿಲ್ಲವೆನ್ನುತ್ತಾರೆ. ನೀಚ ಜಾತಿಯಲ್ಲಿ ಹುಟ್ಟಿದ್ದರೂ ಅವನೊಬ್ಬ ವೈಷ್ಣವನಾಗಿದ್ದರೆ ಉನ್ನತ ಘನತೆಗೆ ಏರಿರುತ್ತಾನೆ ಎನ್ನುವ ಮಾತನ್ನಂತೂ ಅವರು ಒಪ್ಪುತ್ತಾರೆ. ಹೀಗಿದ್ದರೂ ಶ್ರೀಮದ್ ಭಾಗವತದ ಈ ಶ್ಲೋಕದ ವಿವರಣೆಗಳು ಇತರರನ್ನು ಸರಿಯಾಗಿ ವಿವರಿಸುತ್ತದೆಯೇ ಹೊರತು ತಮ್ಮನ್ನಲ್ಲ ಎಂದವರು ಭಾವಿಸುತ್ತಾರೆ. ಝಾಡು ಠಾಕೂರ್ ಅವರ ನಡವಳಿಕೆಗೆ ಒಬ್ಬ ವೈಷ್ಣವ ಘನತೆಗೆ ತಕ್ಕುದಾಗಿದೆ, ಏಕೆಂದರೆ ಒಬ್ಬ ವೈಷ್ಣವ ಎಂದೆಂದಿಗೂ ತಾನೊಬ್ಬ ಉನ್ನತ ವ್ಯಕ್ತಿ ಎಂದು ಭಾವಿಸುವುದಿಲ್ಲ. ತನ್ನನ್ನು ತಾನು ತಗ್ಗಿದ ಸ್ಥಾನದಲ್ಲಿ ಇರಿಸಿಕೊಳ್ಳುತ್ತಾನೆ. ಆದರೆ ಹೀಗೆಂದ ಕೂಡಲೇ ಅವನು ನಿಜವಾಗಿಯೂ ಕೆಳಗಿದ್ದಾನೆ ಎಂದುಕೊಳ್ಳುವಂತಿಲ್ಲ. ಸನಾತನ ಗೋಸ್ವಾಮಿ ಅವರು ಸ್ವತಃ ತಾವೊಂದು ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದ್ದರೂ ಸರ್ಕಾರದಲ್ಲೊಬ್ಬ ಸಚಿವನಾಗಿ ಮ್ಲೇಚ್ಛರೊಂದಿಗೆ ಮತ್ತು ಯವನರೊಂದಿಗೆ ಸರಿಸಮಾನವಾಗಿ ಉದ್ಯೋಗ ಮಾಡಿದ್ದರ ಹಿನ್ನೆಲೆಯಲ್ಲಿ ಒಮ್ಮೆ ತಾವು ಕೆಳಜಾತಿಗೆ ಸೇರಿದವರೆಂದು ಹೇಳಿಕೊಂಡಿದ್ದರು. ಇದೇ ರೀತಿಯಲ್ಲಿ ಝಾಡು ಠಾಕೂರ್ ಅವರು ತಮ್ಮನ್ನು ನೀಚ ಜಾತಿಯಲ್ಲಿ ಸೇರಿದವರೆಂಬಂತೆಯೇ ಪ್ರತಿಪಾದಿಸಿಕೊಂಡಿದ್ದರು. ಆದರೆ ಬ್ರಾಹ್ಮಣ ಕುಟುಂಬಗಳಲ್ಲಿ ಜನಿಸಿದ ಎಷ್ಟೋ ಮಂದಿಗಳಿಗಿಂತಲೂ ಅವರು ನಿಜವಾಗಿಯೂ ಮೇಲಿನ ಸ್ಥಾನದಲ್ಲಿದ್ದರು. ಇದರ ಕುರಿತು ಶ್ರೀಮದ್ ಭಾಗವತದಲ್ಲಿ ಪುರಾವೆ ಇರುವುದಲ್ಲದೆ ಮೇಲಿನ 26 ಮತ್ತು 27ನೇ ಶ್ಲೋಕಗಳಲ್ಲಿ ಕಾಳಿದಾಸರು ಉದ್ಧರಿಸಿದಂತೆ ಇತರ ಶಾಸ್ತ್ರಗಳಲ್ಲಿಯೂ ಸಹ ಈ ತೀರ್ಮಾನಕ್ಕೆ ಸಾಕಷ್ಟು ಪುರಾವೆಗಳಿವೆ. ಉದಾಹರಣೆಗೆ ಮಹಾಭಾರತದಲ್ಲಿ ವನಪರ್ವ ಅಧ್ಯಾಯ 177 ಶ್ಲೋಕ 20 ಹೀಗೆ ಹೇಳಿದೆ: ಶೂದ್ರೇತು ಯದ್ ಭವೇಲ್ ಲಕ್ಷ್ಮ ದ್ವಿಜೇತಚ್ ಛನ ವಿದ್ಯತೆ ನ ಇವ ಶೂದ್ರೋ ಭಾವೇಚ್ ಶೂದ್ರೋ ಬ್ರಾಹ್ಮಣೋ ನ ಚ ಬ್ರಾಹ್ಮಣಃ. ಶೂದ್ರರಾಗಿ ಹುಟ್ಟಿದವರು ಯಾರಾದರೂ ಬ್ರಾಹ್ಮಣರ ಗುಣಗಳನ್ನು ಹೊಂದಿದ್ದರೆ ಮತ್ತು ಬ್ರಾಹ್ಮಣರಾಗಿ ಹುಟ್ಟಿದವರಿಗೆ ಈ ಗುಣಗಳಿಲ್ಲದಿದ್ದರೆ ಆ ಶೂದ್ರನನ್ನು ಒಬ್ಬ ಶೂದ್ರನೆನ್ನಬಾರದು ಮತ್ತು ಆ ಬ್ರಾಹ್ಮಣನನ್ನು ಒಬ್ಬ ಬ್ರಾಹ್ಮಣನೆನ್ನಬಾರದು. ಹೀಗೆಯೇ ವನಪರ್ವ ಅಧ್ಯಾಯ 203 ಶ್ಲೋಕಗಳು 11-12ರಲ್ಲಿ ಹೀಗೆ ಹೇಳಿದೆ: ಶೂದ್ರ ಏನೌಹಿ ಜಾಡಸ್ಯ ಸದ್ ಗುಣಾನು ಪ್ರತಿಷ್ಠಾತಃ ಆರ್ಜವೇ ವರ್ತಮಾನಸ್ಯ ಬ್ರಾಹ್ಮಣ್ಯಂ ಅಭಿಜಾಯತೆ. ಶೂದ್ರ ಕುಟುಂಬದಲ್ಲಿ ಹುಟ್ಟಿದ ಒಬ್ಬ ವ್ಯಕ್ತಿ ಬ್ರಾಹ್ಮಣ ಗುಣಗಳನ್ನು ಬೆಳೆಸಿಕೊಂಡಿದ್ದರೆ, ಅಂದರೆ ಸತ್ಯ, ಶಮ, ಶಾಂತಿ, ದಮ, ಸ್ವಯಂ ಮತ್ತು ಆರ್ಜವ, ಸರಳತೆಗಳು, ಇಂತಹವನ್ನು ಒಬ್ಬ ಬ್ರಾಹ್ಮಣನ ಉನ್ನತ ಸ್ಥಾನಮಾನಗಳನ್ನು ಹೊಂದುತ್ತಾನೆ. ಅನುಶಾಸನ ಪರ್ವದಲ್ಲಿ ಅಧ್ಯಾಯ 163ರಲ್ಲಿ ಹೇಳಿದೆ: ಸ್ಥಿತೋ ಬ್ರಾಹ್ಮಣ ಧರ್ಮೇಣ ಬ್ರಾಹ್ಮಣ್ಯಂ ಉಪಜೀವತಿ ಕ್ಷತ್ರಿಯೋ ವಾತ್ ವೈಶ್ಯೋ ವಾ ಬ್ರಹ್ಮಭೂಯಸ ಗಚ್ಚತಿ ಏಭಿಸ್ತು ಕರ್ಮಭಿರ್ದೇವಿ ಶುಭ್ರರ್ ಆಚಾರಿ ತೈಸ್ತಥಾ ಶೂದ್ರೋ ಬ್ರಾಹ್ಮಣಾತಾಂ ಯಾತಿ ವೈಶ್ಯ ಕ್ಷತ್ರಿಯತಾಂ ವ್ರಜೇತ್ ನ ಯೋನಿರ್ನಾಪಿ ಸಂಸ್ಕಾರೋ ನ ಶ್ರುತಂ ನ ಚ ಸಂತತಿಃ ಕಾರಣಾನಿ ದ್ವಿಜತ್ವಸ್ಯ ವೃತ್ತಂ ಏವತು ಕಾರಣಂ. ಯಾರಾದರೊಬ್ಬರು ವಸ್ತುಸ್ಥಿತಿಯಲ್ಲಿ ಬ್ರಾಹ್ಮಣ ಉದ್ಯೋಗದಲ್ಲಿ ಇದ್ದರೆ ಅವನು ಕ್ಷತ್ರಿಯ ಅಥವಾ ವೈಶ್ಯ ಕುಟುಂಬದಲ್ಲಿ ಹುಟ್ಟಿದ್ದರೂ ಅವನನ್ನು ಬ್ರಾಹ್ಮಣನೆಂದು ಪರಿಭಾವಿಸಬೇಕು. ಓ ದೇವಿ, ಯಾವನಾದನೊಬ್ಬನು ಹುಟ್ಟಿನಿಂದ ಶೂದ್ರನಾಗಿದ್ದರೂ ಅವನು ವೃತ್ತಿಯಲ್ಲಿ ಮತ್ತು ಪರಿಶುದ್ಧ ನಡವಳಿಕೆಗಳಲ್ಲಿ ಬ್ರಾಹ್ಮಣನಂತಿದ್ದರೆ ಅವನೊಬ್ಬ ಬ್ರಾಹ್ಮಣ
ಎನಿಸಿಕೊಳ್ಳುತ್ತಾನೆ. ಅಷ್ಟೇ ಅಲ್ಲದೆ ಒಬ್ಬ ವೈಶ್ಯನು ಒಬ್ಬ ಕ್ಷತ್ರಿಯನಾಗಬಹುದು. ಆದ್ದರಿಂದ ಒಬ್ಬನ ಜನ್ಮ ಮೂಲವೋ ಅಥವಾ ಅವನ ಸುಧಾರಣೆಯೋ ಅಥವಾ ಅವನ ವಿದ್ಯಾಭ್ಯಾಸವೋ ಅವನು ಬ್ರಾಹ್ಮಣನೆಂದು ಕರೆಸಿಕೊಳ್ಳುವುದಕ್ಕೆ ಮಾನದಂಡಗಳಾಗಲಾರದು. ವೃತ್ತಿ ಎನ್ನುವುದು ಮಾತ್ರ ಒಬ್ಬನನ್ನು ಬ್ರಾಹ್ಮಣನೆನ್ನುವುದಕ್ಕೆ ನಿಜವಾದ ಮಾನದಂಡವಾಗುತ್ತದೆ. ವೈದ್ಯರೊಬ್ಬರ ಮಗನಾಗಿರುವವನು ಮತ್ತು ವೈದ್ಯಕೀಯ ಕಾಲೇಜನ್ನು ಪ್ರವೇಶಿಸಿದವನು ಒಮ್ಮೊಮ್ಮೆ ವೈದ್ಯ ವೃತ್ತಿಯಲ್ಲಿ ತೊಡಗಿರುವುದನ್ನು ನಾವು ಕಂಡಿದ್ದೇವೆ. ಶಸ್ತ್ರಕ್ರಿಯೆಯನ್ನು ಹೇಗೆ ಮಾಡುವುದು, ಔಷಧಿಗಳನ್ನು ಹೇಗೆ ಬೆರೆಸುವುದು ಮತ್ತು ಹೇಗೆ ಕೆಲವು ರೋಗಗಳಿಗೆ ಕೆಲವು ಔಷಧಿಗಳನ್ನು ಕೊಡುವುದು ಮೊದಲಾದವುಗಳ ಕಾರ್ಯಾನುಭವ ಜ್ಞಾನ ಇರುವವನು ಸರ್ಟಿಫಿಕೇಟ್ ಒಂದನ್ನು ಪಡೆಯಬಹುದು ಮತ್ತು ಕಾರ್ಯಲೋಕದಲ್ಲಿ ವೈದ್ಯ ವೃತ್ತಿ ಮಾಡುವವನಾಗಿ ಮಾನ್ಯತೆ ಪಡೆಯಬಹುದು. ಅವನು ವೈದ್ಯನೊಬ್ಬನ ಕೆಲಸವನ್ನು ಮಾಡಬಹುದು ಮತ್ತು ಒಬ್ಬ ಡಾಕ್ಟರ್ ಎಂದು ಕರೆಸಿಕೊಳ್ಳಬಹುದು. ವಿದ್ಯಾವಂತ ವೈದ್ಯರು ಇಂತಹವರನ್ನು ನಕಲಿ ಎಂದು ಕರೆದರೂ ಸರ್ಕಾರ ಅವನ ಕೆಲಸವನ್ನು ಮಾನ್ಯ ಮಾಡುತ್ತದೆ. ಪ್ರಮುಖವಾಗಿ ಭಾರತದಲ್ಲಿ ಇಂತಹ ಅನೇಕ ವೈದ್ಯರು ತಮ್ಮ ವೈದ್ಯ ಸೇವೆಯನ್ನು ಪರಿಣತಿಯಿಂದ ಮಾಡುತ್ತಿದ್ದಾರೆ. ಅವರನ್ನು ಸರ್ಕಾರವೂ ಸಹ ಒಪ್ಪಿಕೊಂಡಿದೆ. ಇದೇ ರೀತಿ ಯಾರಾದರೊಬ್ಬರು ಬ್ರಾಹ್ಮಣೀಯ ಸೇವಾ ಕೆಲಸಗಳಲ್ಲಿ ಮತ್ತು ವೃತ್ತಿ ಕರ್ತವ್ಯಗಳಲ್ಲಿ ನಿರತರಾಗಿದ್ದರೆ ಅವನ ಹುಟ್ಟಿನ ಹಿನ್ನೆಲೆಯನ್ನು ಬದಿಗಿರಿಸಿ ಬ್ರಾಹ್ಮಣ ಎಂದು ಪರಿಗಣಿಸಬೇಕು. ಇದು ಶಾಸ್ತ್ರಗಳ ತೀರ್ಮಾನವೂ ಆಗಿದೆ. ಶ್ರೀಮದ್ ಭಾಗವತದಲ್ಲಿ 7:11-35 ಹೀಗೆ ಹೇಳಿದೆ. ಯಸ್ಯ ಯಲ್ ಲಕ್ಷ್ಮಣಂ ಪ್ರೋಕ್ತಂ ಪುಂಸೋ ವರ್ಣಾಭಿ ವ್ಯಜ್ಞಕಂ ಯದ್ಯ ಅನ್ಯತ್ರಾಪಿ ದೇಶ್ಯತ್ ತತ್ ತೇನೈವ ವಿನಿರ್ದಿಶೇತ್. ಮಹಾರಾಜ ಯುಧಿಷ್ಠಿರನಿಗೆ ನಾರದ ಮುನಿ ಹೇಳಿದ ಮಾತಿದು. ಇದರಲ್ಲಿ ಬ್ರಾಹ್ಮಣ, ಕ್ಷತ್ರಿಯ ಮತ್ತು ವೈಶ್ಯರ ಕುರುಹುಗಳು ಶಾಸ್ತ್ರದಲ್ಲಿ ವಿವರಿಸಿದೆ ಎನ್ನುತ್ತಾರೆ ನಾರದರು. ಆದ್ದರಿಂದ ಯಾರಾದರೊಬ್ಬರು ಬ್ರಾಹ್ಮಣ, ಕ್ಷತ್ರಿಯ ಅಥವಾ ವೈಶ್ಯ ಗುಣಗಳನ್ನು ಪ್ರದರ್ಶಿಸುತ್ತಿರುವುದನ್ನು ಕಂಡರೆ ಅವರು ಬ್ರಾಹ್ಮಣ, ಕ್ಷತ್ರಿಯ ಅಥವಾ ವೈಶ್ಯ ಕುಟುಂಬಗಳಲ್ಲಿ ಜನಿಸದಿದ್ದರೂ ಬ್ರಾಹ್ಮಣ, ಕ್ಷತ್ರಿಯ ಅಥವಾ ವೈಶ್ಯ ವೃತ್ತಿಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದರೆ ಅಂತಹವರನ್ನು ಅವರವರ ಅರ್ಹತೆ ಮತ್ತು ವೃತ್ತಿಗಳಿಗನುಗುಣವಾಗಿ ಹಾಗೆಯೇ ಪರಿಗಣಿಸಬೇಕು. ಇದೇ ರೀತಿ ಪದ್ಮಪುರಾಣದಲ್ಲಿ ಹೀಗೆ ಹೇಳಿದೆ. ನ ಶೂದ್ರ ಭಗವದ್ ಭಕ್ತಾಸ್ ತೇತು ಭಾಗವತ ಮತಾಹ ಸರ್ವವರ್ಣೇಶು ತೇ ಶೂದ್ರ ಏನ ಭಕ್ತ ಜನಾರ್ದನೆ. ಒಬ್ಬ ಭಕ್ತನನ್ನು ಯಾವಾಗಲೂ ಒಬ್ಬ ಶೂದ್ರನೆಂದು ಭಾವಿಸಬಾರದು. ದೇವೋತ್ತಮ ಪರಮ ಪುರುಷನ ಎಲ್ಲ ಅಂತರಂಗ ಭಕ್ತರನ್ನು ಭಾಗವತರು ಎಂದು ಸ್ವೀಕರಿಸಬೇಕು. ಯಾರಾದರೊಬ್ಬರು ಶ್ರೀಕೃಷ್ಣನ ಭಕ್ತರಾಗಿರದಿದ್ದರೆ ಅವರು ಬ್ರಾಹ್ಮಣ, ಕ್ಷತ್ರಿಯ ಅಥವಾ ಶೂದ್ರ ಕುಟುಂಬಗಳಲ್ಲಿ ಜನಿಸಿದ್ದರೂ ಸಹ ಅವರನ್ನು ಶೂದ್ರ ಎಂದು ಪರಿಗಣಿಸಬೇಕು. ಪದ್ಮಪುರಾಣದಲ್ಲಿ ಹೀಗೆ ಹೇಳಿದೆ. ಸ್ವಪಾಕಂ ಇವ ನೇಕ್ಷೇತ್ ಲೋಕೆ ವಿಪ್ರಂ ಅವೈಷ್ಣವಂ ವೈಷ್ಣವೋ ವರ್ಣೋ ಬಾಹ್ಯೋ ಪಿ ಪುನಾತಿ ಭುವನತ್ರಯಂ. ಒಬ್ಬನು ಬ್ರಾಹ್ಮಣ ಕುಲದಲ್ಲಿ ಜನಿಸಿದರೂ ಆ ವೈಷ್ಣವನಾಗಿದ್ದರೆ ಅವನು ಯಾರು ಅವನ ಮುಖವನ್ನು ನೋಡಬಾರದು. ನಿಖರವಾಗಿ ಚಾಂಡಾಲನೊಬ್ಬನ ಅಥವಾ ನಾಯಿ ತಿನ್ನುವವನ ಮುಖವನ್ನು ಒಬ್ಬರು ನೋಡಬಾರದು ಎನ್ನುವ ರೀತಿಯಲ್ಲಿ. ಹೀಗಿದ್ದರೂ ವರ್ಣಗಳಲ್ಲಿ ಕಾಣಿಸಿರುವ ಬ್ರಾಹ್ಮಣನಲ್ಲದ ಒಬ್ಬ ವೈಷ್ಣವ 3 ಪ್ರಪಂಚಗಳನ್ನು ಪರಿಶುದ್ಧಗೊಳಿಸುವಂತವನು. ಪದ್ಮಪುರಾಣ ಮುಂದೆ ಹೇಳುತ್ತದೆ. ಶೂದ್ರಂ ವಾ ಭಗವದ್ ಭಕ್ತಂ ನಿಷಾದಂ ಸ್ವಪಚಂ ತಥಾ ವೀಕ್ಷತೆ ಜಾತಿ ಸಮಾನ್ಯಾತ್ ಸ ಯಾತಿ ನರಕಂ ಧ್ರುವಂ. ಶೂದ್ರರು, ನಿಷಾದರು ಅಥವಾ ಚಾಂಡಾಲರ ಕುಲಗಳಲ್ಲಿ ಹುಟ್ಟಿರುವ ದೇವೋತ್ತಮ ಪರಮಪುರುಷನ ಭಕ್ತನನ್ನು ಒಂದು ನಿರ್ದಿಷ್ಟ ಜಾತಿಗೆ ಸೇರಿದವನೆಂದು ಕಾಣುವವನು ಖಂಡಿತ ನರಕಕ್ಕೆ ಹೋಗುತ್ತಾನೆ. ಬ್ರಾಹ್ಮಣನೊಬ್ಬ ಖಂಡಿತವಾಗಿ ವೈಷ್ಣವನಾಗಿರಬೇಕು ಅಥವಾ ಒಬ್ಬ ಘನಪಂಡಿತನು ಆಗಿರಬೇಕು.
ಆದ್ದರಿಂದ ಭಾರತದಲ್ಲಿ ಬ್ರಾಹ್ಮಣನೊಬ್ಬನನ್ನು ಪಂಡಿತ ಎಂದು ಕರೆಯುವುದು ರೂಢಿ ಇದೆ. ಬ್ರಹ್ಮನ ಜ್ಞಾನವಿಲ್ಲದೆ ಒಬ್ಬರು ದೇವೋತ್ತಮ ಪರಮ ಪುರುಷನನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದ ವೈಷ್ಣವನಾದವನು ಅದಾಗಲೇ ಒಬ್ಬ ಬ್ರಾಹ್ಮಣನಾಗಿ ಹೋಗಿರುತ್ತಾನೆ. ಆದರೆ ಬ್ರಾಹ್ಮಣನೊಬ್ಬ ವೈಷ್ಣವನಾಗಬಹುದು. ಗರುಡ ಪುರಾಣದಲ್ಲಿ ಹೀಗೆ ಹೇಳಿದೆ, ಭಕ್ತಿರ್ ಅಷ್ಟ ವಿಧಾಹಿ ಏಷ ಯಸ್ಮಿನ್ ಮ್ಲೇಚ್ಛೇಪಿ ವರ್ತತೆ ಸ ವಿಪ್ರೇಂದ್ರೋ ಮುನಿ ಶ್ರೇಷ್ಠ ಸ ಜ್ಞಾನಿ ಸಚ ಪಂಡಿತ. ಒಬ್ಬನು ಮ್ಲೇಚ್ಛನಾಗಿ ಹುಟ್ಟಿದ್ದರೂ ಕೂಡ ಅವನೊಬ್ಬ ಭಕ್ತನಾದರೆ ಅವನೊಬ್ಬ ಅತ್ಯುತ್ತಮ ಬ್ರಾಹ್ಮಣರಲ್ಲೊಬ್ಬ ಮತ್ತು ಒಬ್ಬ ವಿದ್ಯಾಶೀಲ ಪಂಡಿತ ಎಂದು ಪರಿಗಣಿಸಬೇಕಾಗುತ್ತದೆ. ಇದೇ ರೀತಿ ತತ್ವಸಾಗರ ಹೇಳುತ್ತದೆ, ಯಾತಿ ಕಾಂಚನ ತಾಂ ಯಾತಿ ಕಾಮಶಂ ರಸ ವಿಧಾನತಃ ತಥಾ ದೀಕ್ಷಾ ವಿಧಾನೇನ ದ್ವಿಜತಂ ಜಾಯತೆ ನೃಣಾಂ. ರಸತಂತ್ರ ವಿಧಾನದಲ್ಲಿ ಪಾದರಸದೊಂದಿಗೆ ಬೆರೆಸಿದಾಗ ಕಂಚು ಕೂಡ ಬಂಗಾರವಾಗಿ ಪರಿವರ್ತನೆಗೊಳ್ಳುವ ಹಾಗೆ ಒಬ್ಬ ಪ್ರಾಮಾಣಿಕ ಗುರುಗಳ ಮೂಲಕ ಸರಿಯಾದ ಶಿಕ್ಷಣ ಮತ್ತು ದೀಕ್ಷೆ ಪಡೆಯುವ ಯಾರಾದರೂ ಕೂಡಲೇ ಬ್ರಾಹ್ಮಣರಾಗಿ ಬಿಡುತ್ತಾರೆ. ವೈದಿಕ ತಿಳುವಳಿಕೆಯ ಪ್ರಕಾರ ಒಬ್ಬ ನಾಗೇಶ್ ಪ್ರಭು ವೈದಿಕ ತಿಳುವಳಿಕೆಯ ಪ್ರಕಾರ ಒಬ್ಬ ವೈಷ್ಣವನನ್ನು ಯಾವತ್ತೂ ಒಬ್ಬ ಅಬ್ರಾಹ್ಮಣನೆಂದು ಭಾವಿಸಬಾರದು ಎನ್ನುವುದನ್ನು ಶಾಸ್ತ್ರಗ್ರಂಥಗಳಲ್ಲಿರುವ ಪುರಾವೆಗಳು ಸ್ಥಿರಗೊಳಿಸುತ್ತವೆ. ಒಬ್ಬ ವೈಷ್ಣವ ಮ್ಲೇಚ್ಛ ಅಥವಾ ಯವನ ಕುಲದಲ್ಲಿ ಹುಟ್ಟಿದ್ದರೂ ಅವನನ್ನು ಒಬ್ಬ ಕೆಳಜಾತಿಗೆ ಸೇರಿದವನೆಂದು ಭಾವಿಸಬಿಡಬಾರದು. ಅವನು ಶ್ರೀಕೃಷ್ಣನ ಒಬ್ಬ ಭಕ್ತನಾಗಿರುವುದರಿಂದ ಅವನು ಪರಿಶುದ್ಧನಾಗಿ ಹೋಗಿದ್ದಾನೆ ಮತ್ತು ಬ್ರಾಹ್ಮಣ ಎನ್ನುವ ಹಂತವನ್ನು ತಲುಪಿದ್ದಾನೆ. ದ್ವಿಜಿತಂ ಜಾಯತೆ ನೃಣಾಂ. ಹರೇ ಕೃಷ್ಣ. So can you go to 1625? bro. Pawan, can you give a purport on this one? Yes, sir. 1625 Bhagavad Gita, bro. No, that's now we read. 1625. Explain in simpler way. Yeah. ಸೊ ಇಲ್ಲಿ ಚೈತನ್ಯ ಚರಿತಾಮೃತ 16:25 ಅಲ್ಲಿ ಅನುವಾದದಲ್ಲಿ ಈ ತರ ಹೇಳಿದೆ, ಒಬ್ಬರು ಸಂಸ್ಕೃತ ಸಾಹಿತ್ಯದಲ್ಲಿ ಅಸಾಮಾನ್ಯ ಪಂಡಿತರಾಗಿದ್ದರೂ ಅವರು ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ತೊಡಗಿರದಿದ್ದರೆ ಅವನನ್ನು ನನ್ನ ಭಕ್ತನಾಗಿ ಸ್ವೀಕರಿಸುವುದಿಲ್ಲ. ಆದರೆ ಒಬ್ಬ ನಾಯಿ ತಿನ್ನುವ ಕುಟುಂಬದಲ್ಲಿ ಹುಟ್ಟಿದವನು ಪರಿಶುದ್ಧ ಭಕ್ತನಾಗಿದ್ದು ಫಲಾಕಾಂಕ್ಷೆಯ ಕೆಲಸ ಕಾರ್ಯಗಳ ಮೂಲಕ ಸುಖವಾಸೆ ಅಥವಾ ಬೌದ್ಧಿಕ ಊಹಾಪೋಹಗಳ ಆಲೋಚನೆ ಇಲ್ಲದವನಾಗಿದ್ದರೆ ಅವನು ನನಗೆ ಅತಿ ಪ್ರಿಯನಾಗಿರುತ್ತಾನೆ. ಅವನಿಗೆ ಎಲ್ಲಾ ಗೌರವಗಳು ಸಲ್ಲಬೇಕು ಮತ್ತು ಅವನು ಕೊಡುವುದೆಲ್ಲವೂ ಸ್ವೀಕೃತವಾಗಬೇಕು. ಏಕೆಂದರೆ ಇಂಥ ಭಕ್ತರು ಖಂಡಿತ ನನ್ನಷ್ಟೇ ಪೂಜೆಗೆ ಅರ್ಹರು. ಸೊ ಇಲ್ಲಿ ನೋಡಿ, ಯಾರಾದರೂ ಅಂದ್ರೆ ಬ್ರಾಹ್ಮಣ ಕುಟುಂಬದಲ್ಲೇ ಹುಟ್ಟಿರ್ಬೇಕಂತಲ್ಲ ಭಕ್ತನಾಗ್ಲಿಕ್ಕೆ. ಬೇರೆ ವರ್ಗದಲ್ಲಿ ಯಾರಾದ್ರೂ ಹುಟ್ಟಿದ್ರು ಅವರು ಕೃಷ್ಣ ಭಕ್ತರಾದ್ರೆ ಅವರಿಂದ ಎಲ್ಲವನ್ನು ಕೃಷ್ಣರು ಸ್ವೀಕರಿಸುತ್ತಾರೆ ಅಂತ ಇಲ್ಲಿ ಹೇಳಲಾಗಿದೆ. ಎಸ್ ಪ್ರಭು. Next verse. ಒಬ್ಬ ವ್ಯಕ್ತಿ ಒಂದು ಬ್ರಾಹ್ಮಣ ವಂಶದಲ್ಲಿ ಹುಟ್ಟಿರಬಹುದು ಮತ್ತು ಎಲ್ಲಾ 12 ಬ್ರಾಹ್ಮಣ ಗುಣಗಳನ್ನು ಒಳಗೊಂಡಿರಬಹುದು. ಆದರೆ ಹೀಗೆಲ್ಲ ಹರತೆಗಳಿದ್ದರೂ ಕಮಲದಂತಹ ನಾಭಿಯುಳ್ಳವನಾದ ಕೃಷ್ಣನ ಪಾದ ಪದ್ಮಗಳಿಗೆ ಅವನು ಭಕ್ತನಾಗಿರದಿದ್ದರೆ ತನ್ನ ಮನಸ್ಸು, ಮಾತುಗಳು, ಕೆಲಸ ಕಾರ್ಯಗಳು, ಐಶ್ವರ್ಯ ಮತ್ತು ಪ್ರಾಣಗಳೆಲ್ಲವನ್ನು ಭಗವಂತನ ಸೇವೆಗೆ ಮುಡುಪಾಗಿರಿಸಿರುವ ಒಬ್ಬ ಚಂಡಾಲನಷ್ಟು ಅವನು ಸಮರ್ಪಕನಾಗದಿರುವುದಿಲ್ಲ. ಸುಮ್ಮನೆ ಒಬ್ಬ ಬ್ರಾಹ್ಮಣ ವಂಶದಲ್ಲಿ ಹುಟ್ಟುವುದು
ಅಥವಾ ಬ್ರಾಹ್ಮಣೀಯ ಗುಣಗಳನ್ನು ಹೊಂದಿರುವುದೇ ಸಾಕಾಗಲಾರದು. ಒಬ್ಬ ಭಗವಂತನ ಪರಿಶುದ್ಧ ಭಕ್ತನಾಗಬೇಕು. ಒಬ್ಬ ಸ್ವಪಚ ಅಥವಾ ಚಂಡಾಲ ಒಬ್ಬ ಭಕ್ತನಾಗಿದ್ದರೆ ತನ್ನನ್ನು ಮತ್ತು ತನ್ನ ಇಡೀ ಕುಟುಂಬವನ್ನು ಅವನು ಉದ್ಧಾರಗೊಳಿಸಬಹುದಾನೆ. ಆದರೆ ಭಕ್ತನಾಗಿರದ ಬ್ರಾಹ್ಮಣನೊಬ್ಬ ಬರೀ ಬ್ರಾಹ್ಮಣೀಯ ಗುಣಗಳನ್ನು ಹೊಂದಿರುವುದರಿಂದಲೂ ಕೂಡ ತನ್ನನ್ನು ತಾನೇ ಪರಿಶುದ್ಧಗೊಳಿಸಿಕೊಳ್ಳಲಾರನು. ಅವನ ಕುಟುಂಬದ ಬಗ್ಗೆ ಏನು ಹೇಳುವುದಿರಿ? ಸೊ ಅಂದ್ರೆ ಇಲ್ಲಿ ಬ್ರಾಹ್ಮಣನಿಗೆ 12 ಬ್ರಾಹ್ಮಣ ಗುಣಗಳನ್ನು ಹೊಂದಿರ್ಬೇಕಂತ ಇಲ್ಲಿ ಹೇಳಲಾಗುತ್ತೆ. ಬಟ್ ಆದ್ರೆ ಅಂತ ಬ್ರಾಹ್ಮಣನು ಸೊ ಅವನು ಕೃಷ್ಣರ ಭಕ್ತನ ಸೇವೆಯಲ್ಲಿ ತೊಡಗಿಲ್ಲ ಅಂದ್ರೆ ಕೃಷ್ಣರ ಭಕ್ತನ ಆಗಿಲ್ಲ ಅಂದ್ರೆ ಸೊ ಅವನು ತನ್ನ ಬ್ರಾಹ್ಮಣ ಕುಟುಂಬವನ್ನಲ್ಲ, ತನ್ನನ್ನು ತಾನೇ ಅವನು ಪರಿಶುದ್ಧಗೊಳಿಸಿಕೊಳ್ಳುವುದಕ್ಕೆ ಬಹಳ ಕಷ್ಟ ಅಂತ ಹೇಳಲಾಗಿದೆ. ಆದ್ರೆ ಚಂಡಾಲ ಅಥವಾ ಸ್ವಪಚ ಅಂದ್ರೆ ಕೆಳಜಾತಿ, ಬೇರೆ ಯಾವ ಜಾತಿಯಲ್ಲಿ ಹುಟ್ಟಿದ್ರು ಆದ್ರೆ ಅವನ ಕೃಷ್ಣನ ಭಕ್ತನಾದ್ರೆ ಸೊ ಇವನ್ ಅವನು ತನ್ನನ್ನು ತಾನೇ ಅಲ್ಲ, ಅವನ ಕುಟುಂಬ ಸಮೇತ ಪರಿವಾರವನ್ನು ಎಲ್ಲರನ್ನು ಅವನು ಮುಕ್ತಿಗೊಳಿಸ್ತಾನೆ ಅಂತ ಇಲ್ಲಿ ಹೇಳಲಾಗುತ್ತೆ. Very good. So can you explain that Brahmana is by qualification? ಅಂದ್ರೆ ಇಲ್ಲಿ ಅರ್ಥ ಮಾಡ್ಕೋಬೇಕು ಏನಂದ್ರೆ ಇಲ್ಲಿ ಪ್ರಭು ಹೇಳ್ತಿದಾರೆ, ಸೊ ಬ್ರಾಹ್ಮಣ ಅಂದ್ರೆ ಹುಟ್ಟು ಅಲ್ಲ, ಜನ್ಮಸಿದ್ಧ ಹಕ್ಕ ಅಲ್ಲ ಇದು. ಅವ್ರು ಬಂದ್ಬಿಟ್ಟು ಅರ್ಹತೆ, ಇಲ್ಲಿ ನೀವು ಇಲ್ಲಿ ಕೇಳಿದ ಇಲ್ಲಿ ಅನುವಾದದಲ್ಲಿ ನೋಡಿದಾಗ ಅರ್ಹತೆ ಬ್ರಾಹ್ಮಣನಿಗೆ ಒಂದು ಕ್ವಾಲಿಫಿಕೇಶನ್ ಅಂದ್ರೆ ಅವನಿಗೆ ಅರ್ಹತೆ. ಎಸ್. ಎಸ್. So this point must be understood, no? ನಾವ್ ಇಲ್ಲಿ ಅಂದ್ರೆ ಬಹಳ ಗಂಭೀರವಾದ ವಿಷಯ, ಗಂಭೀರವಾಗಿ ಅರ್ಥ ಮಾಡ್ಕೋಬೇಕಾಗಿರೋದೇನಂದ್ರೆ ಇಲ್ಲಿ ಸೊ ನಮಗೆ ಯಾವುದೇ ಒಂದು ಬುಡಕಟ್ಟು ಅದೊಂದು ನಮಗೆ ಹೆಸರು ಬರೋದು ವಂಶ ಪಾರಂಪರ್ಯ ಅಂದ್ರೆ ನಮ್ಮ ಹುಟ್ಟಿನಿಂದ ಅಲ್ಲ, ನಮ್ಮ ಗುಣಗಳಿಂದ. ಗುಣ ಇಲ್ಲಾಂದ್ರೆ ಅರ್ಹತೆ ಪಡೆದ್ಮೇಲೆ ಸೊ ನಾವಿಲ್ಲ ಬ್ರಾಹ್ಮಣ ಇಲ್ಲಾಂದ್ರೆ ವೈಷ್ಣವ ಅಂತ ಹೇಳ್ಕೋಬಹುದು. So many people think that Brahmana means by birth, you know. ನಾವೆಲ್ಲ ನಮಗೆ ತಿಳಿದಿರುವ ಹಾಗೆ ಸೊ ಬ್ರಾಹ್ಮಣರಂದ್ರೆ ಹುಟ್ಟಿನಿಂದ ಬ್ರಾಹ್ಮಣರು ಅಂತ ನಾವ್ ಹೇಳ್ತೀವಿ ಇಲ್ಲಿ. Brahmana is not by birth at all, you know. ಸೊ ನಮ್ಮ ವೇದಶಾಸ್ತ್ರಗಳ ಪ್ರಕಾರ ಬ್ರಾಹ್ಮಣ ಅಂದ್ರೆ ಸೊ ನಮ್ಮ ಹುಟ್ಟಿನಿಂದ ಅಲ್ಲ. If he is born as a Brahmin, he doesn't have the qualification. He is called a Brahmana Bandhu. ಸೊ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿ ಅವನಿಗೆ ಬ್ರಾಹ್ಮಣ ಗುಣಗಳಿಲ್ಲ ಅಂದ್ರೆ, ಅವನಿಗೆ ಅರ್ಹತೆ ಇಲ್ಲ ಅಂದ್ರೆ ಅವ್ರನ್ನ ಬ್ರಹ್ಮ ಬಂಧು ಅಂತ ಕರೀತಾರೆ. So this we have to understand, no? ಸೊ ನಾವು ಅದನ್ನ ಸೊ ಬಹಳ ಮುಖ್ಯವಾಗಿ ಇಲ್ಲಿ ಪರಿಗಣಿಸಬೇಕಾಗುತ್ತೆ. ಇಲ್ಲಿ Bhagavad Gita chapter 2 text 8 purport. So you can read that. Kiba vipra kiba nyasi sudra kenanaya. Go up. Purport. Yeah. This one, yeah. Can read from here. ಯಾರಾದ್ರೂ ಓದ್ತೀರಾ ಇಲ್ಲಿ? ಹರೇ ಕೃಷ್ಣ. ಹರೇ ಕೃಷ್ಣ. ಒಬ್ಬ ಮನುಷ್ಯನು ವಿಪ್ರನೇ ಅಥವಾ ಶೂದ್ರನೇ ಅಥವಾ ಸನ್ಯಾಸಿಯೇ ಎನ್ನುವುದು ಮುಖ್ಯವಲ್ಲ. ಕೃಷ್ಣ ವಿಜ್ಞಾನದಲ್ಲಿ ಪರಿಣಿತನಾಗಿದ್ದರೆ ಅವನು ಪರಿಪೂರ್ಣನಾದ ಮತ್ತು ನಿಜವಾದ ಗುರು. ಚೈತನ್ಯ ಚರಿತಾಮೃತ ಮಧ್ಯ 18:128. ಆದುದರಿಂದ ಕೃಷ್ಣ ಪ್ರಜ್ಞೆಯ ವಿಜ್ಞಾನದಲ್ಲಿ ಪರಿಣಿತನಾಗಿಲ್ಲದೆ ಯಾರೂ ನಿಜವಾದ ಗುರುವಾಗಲಾರ. ವೈದಿಕ ಸಾಹಿತ್ಯದಲ್ಲಿ ಹೀಗೆ ಹೇಳಿದೆ, ವೈದಿಕ ವಿದ್ಯೆಯ ಎಲ್ಲಾ ವಿಷಯಗಳಲ್ಲೂ ತಜ್ಞನಾದ ಬ್ರಾಹ್ಮಣ ವಿದ್ವಾಂಸನು ವೈಷ್ಣವನಾಗಿಲ್ಲದಿದ್ದರೆ, ಕೃಷ್ಣ ಪ್ರಜ್ಞೆಯ ವಿಜ್ಞಾನದಲ್ಲಿ ತಜ್ಞನಾಗಿಲ್ಲದಿದ್ದರೆ ಅವನು ಗುರುವಾಗಲು ಯೋಗ್ಯನಲ್ಲ. ಆದರೆ ಕೆಳಜಾತಿಯಲ್ಲಿ ಹುಟ್ಟಿದವನು ವೈಷ್ಣವನಾಗಿದ್ದರೆ ಅವನಿಗೆ ಕೃಷ್ಣ ಪ್ರಜ್ಞೆ ಇದ್ದರೆ ಅವನು ಗುರುವಾಗಬಹುದು. ಪದ್ಮಪುರಾಣ. ಹುಟ್ಟು, ಮುಪ್ಪು, ರೋಗ, ಸಾವು, ಐಹಿಕ ಬದುಕಿನ ಈ ಸಮಸ್ಯೆಗಳನ್ನು ಸಂಪತ್ತಿನ ಶೇಖರಣೆ ಮತ್ತು ಆರ್ಥಿಕ ಅಭಿವೃದ್ಧಿಗಳಿಂದ ನಿವಾರಿಸಲು ಸಾಧ್ಯವಿಲ್ಲ. ಜಗತ್ತಿನ ಅನೇಕ ಭಾಗಗಳಲ್ಲಿ ಬದುಕಿನ
ಸೌಕರ್ಯಗಳು ಸಮೃದ್ಧಿಯಾಗಿರುವ, ಸಂಪತ್ತು ತುಂಬಿ ತುಳುಕುತ್ತಿರುವ ಮತ್ತು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಿರುವ ಹಲವು ರಾಜ್ಯಗಳಿವೆ. ಅವುಗಳಲ್ಲಿಯೂ ಐಹಿಕ ಬದುಕಿನ ಸಮಸ್ಯೆಗಳು ಇದ್ದೇ ಇವೆ. ಅವು ಹಲವು ರೀತಿಗಳಲ್ಲಿ ಶಾಂತಿಯನ್ನು ಹರಿಸುತ್ತವೆ. ಆದರೆ ಅವು ಕೃಷ್ಣನ ಅಥವಾ ಭಗವದ್ಗೀತೆಯ ಮತ್ತು ಶ್ರೀಮದ್ ಭಾಗವತದ ಮಾರ್ಗದರ್ಶನವನ್ನು ಪಡೆದರೆ ಮಾತ್ರ ನಿಜವಾದ ಸುಖವನ್ನು ಪಡೆಯಬಲ್ಲವು. ಭಗವದ್ಗೀತೆ ಮತ್ತು ಶ್ರೀಮದ್ ಭಾಗವತಗಳು ಸೇರಿ ಕೃಷ್ಣ ವಿಜ್ಞಾನ, ಕೃಷ್ಣ ಪ್ರಜ್ಞೆಯಲ್ಲಿರುವ ಕೃಷ್ಣನ ನಿಜವಾದ ಪ್ರತಿನಿಧಿಯ ಮೂಲಕ ಇವುಗಳ ಮಾರ್ಗದರ್ಶನವನ್ನು ಪಡೆದರೆ ಆ ರಾಜ್ಯಗಳಿಗೆ ಶಾಂತಿ, ಆರ್ಥಿಕ ಅಭಿವೃದ್ಧಿ ಮತ್ತು ಐಹಿಕ ಸೌಲಭ್ಯಗಳಷ್ಟೇ ಸಂಸಾರದ, ಸಮಾಜದ, ರಾಷ್ಟ್ರದ ಮತ್ತು ವಿಶ್ವದ ಶೋಚನೀಯ ಸ್ಥಿತಿಯನ್ನು ನಿವಾರಿಸಲಾರವು. ಇಲ್ಲದಿದ್ದರೆ ಅರ್ಜುನನು ಭೂಮಿಯಲ್ಲಿ ಸಮೃದ್ಧವಾದ, ಸಾಟಿಯೇ ಇಲ್ಲದ ರಾಜ್ಯವನ್ನು ಗೆದ್ದುಕೊಂಡರು ಮತ್ತು ದೇವತೆಗಳ ಒಡೆತನದಂತಹ ಪ್ರಭುತ್ವವನ್ನು ಪಡೆದುಕೊಂಡರೂ ತನ್ನ ದುಃಖವನ್ನು ಹೋಗಲಾಡಿಸಿಕೊಳ್ಳುವುದು ಸಾಧ್ಯವಿಲ್ಲ ಎಂದು ಹೇಳುತ್ತಿರಲಿಲ್ಲ. ಆದುದರಿಂದ ಅವನು ಕೃಷ್ಣ ಪ್ರಜ್ಞೆಯಲ್ಲಿ ಆಶ್ರಯವನ್ನು ಬೇಡಿದ. ಶಾಂತಿ ಸಮರಸಗಳಿಗೆ ಇದೇ ಸರಿಯಾದ ಹಾದಿ. ಆರ್ಥಿಕ ಪ್ರಗತಿ ಮತ್ತು ಜಗತ್ತಿನ ಪ್ರಭುತ್ವಗಳನ್ನು ಪ್ರಕೃತಿಯ ವಿಕೋಪವು ಯಾವ ಕ್ಷಣದಲ್ಲಾದರೂ ಒರೆಸಿ ಹಾಕಿಬಿಡಬಹುದು. ಈಗ ಮಾನವನು ಚಂದ್ರಗ್ರಹಣದ ಆಶ್ಲೇಷಣೆಯಲ್ಲಿ ತೊಡಗಿದ್ದಾನೆ. ಇನ್ನೂ ಎತ್ತರದ ಗ್ರಹಕ್ಕೆ ಏರಿದರೂ ಅದು ಒಂದೇ ಏಟಿಗೆ ನುಚ್ಚು ನೂರಿಯಾಗಬಹುದು. ಭಗವದ್ಗೀತೆಯು ಇದನ್ನು ದೃಢಪಡಿಸುತ್ತದೆ. ಕ್ಷೀಣೇ ಪುಣ್ಯ ಮತ್ರ್ಯುಲೋಕಂ ವಿಸ್ತನಿ. ಒಳ್ಳೆಯ ಕಾರ್ಯಗಳಿಂದ ಪ್ರಾಪ್ತವಾದ ಪುಣ್ಯವು ತೀರಿದೊಡನೆ ಮನುಷ್ಯನು ಸಂತೋಷದ ಶಿಖರದಿಂದ ಬದುಕಿನಲ್ಲಿ ಪ್ರಾಪ್ತಕ್ಕೆ ಉರುಳುತ್ತಾನೆ. ಜಗತ್ತಿನ ಅನೇಕ ಮಂದಿ ರಾಜಕಾರಣಿಗಳು ಹೀಗೆ ಪತನ ಹೊಂದಿದ್ದಾರೆ. ಇಂತಹ ಪತನಗಳು ಇನ್ನಷ್ಟು ಗೋಳಾಟಕ್ಕೆ ಕಾರಣವಾಗಬಹುದು. ಆದುದರಿಂದ ಇಂತಹ ಗೋಳಾಟವನ್ನು ಸಂಪೂರ್ಣವಾಗಿ ನಿವಾರಿಸಬೇಕಾದರೆ ಈಗ ಅರ್ಜುನನು ಕೃಷ್ಣನಲ್ಲಿ ಆಶ್ರಯ ಪಡೆಯಲು ಪ್ರಯತ್ನಿಸಿರುವಂತೆ ನಾವು ಆಶ್ರಯ ಪಡೆಯಬೇಕು. ಅರ್ಜುನನು ತನ್ನ ಸಮಸ್ಯೆಗಳನ್ನು ಸ್ಪಷ್ಟವಾಗಿ ಬಗೆಹರಿಸುವಂತೆ ಕೃಷ್ಣನನ್ನು ಪ್ರಾರ್ಥಿಸಿದ. ಇದೇ ಕೃಷ್ಣ ಪ್ರಜ್ಞೆಯ ಮಾರ್ಗ. Can you go to Adi Leela 7:47? Chapter 7, text 47. Okay. Chapter 7:47 to 7:47. Ajay Deshmukh, Sanatana Goswami asked. Yeah. Okay. ಬಂಗಾಳದಿಂದ ಬಂದ ಸನಾತನ ಗೋಸ್ವಾಮಿಗಳು ತಪನ ಮಿಶ್ರರ ಮನೆಯಲ್ಲಿ ಚೈತನ್ಯ ಮಹಾಪ್ರಭುಗಳನ್ನು ಭೇಟಿ ಮಾಡಿದರು. ಅಲ್ಲಿ ಚೈತನ್ಯ ಮಹಾಪ್ರಭುಗಳು ಅಖಂಡವಾಗಿ 2 ತಿಂಗಳ ಕಾಲ ನೆಲೆಸಿ ಅವರಿಗೆ ಭಕ್ತಿ ಸೇವೆಯನ್ನು ಬೋಧಿಸಿದರು. ಚೈತನ್ಯ ಮಹಾಪ್ರಭುಗಳು ಸನಾತನ ಗೋಸ್ವಾಮಿ ಅವರಿಗೆ ಗುರು ಶಿಷ್ಯ ಪರಂಪರೆಯ ವಿಧಾನದಲ್ಲಿ ಬೋಧಿಸಿದರು. ಸನಾತನ ಗೋಸ್ವಾಮಿಗಳು ಸಂಸ್ಕೃತ ಮತ್ತು ಇತರ ಭಾಷೆಗಳಲ್ಲಿ ಮಹಾ ವಿದ್ವಾಂಸರು. ಆದರೆ ಚೈತನ್ಯ ಮಹಾಪ್ರಭುಗಳಿಂದ ಬೋಧನೆಯನ್ನು ಪಡೆಯುವವರಿಗೆ ಅವರು ವೈಷ್ಣವ ಸಂಪ್ರದಾಯವನ್ನು ಕುರಿತು ಏನನ್ನೂ ಬರೆಯಲಿಲ್ಲ. ವೈಷ್ಣವ ಅನುಯಾಯಿಗಳಿಗೆ ಮಾರ್ಗದರ್ಶನವನ್ನು ನೀಡುವ ಅವರು ಪ್ರಖ್ಯಾತ ಗ್ರಂಥವಾದ ಹರಿಭಕ್ತಿ ವಿಲಾಸವು ಸಂಪೂರ್ಣವಾಗಿ ಶ್ರೀ ಚೈತನ್ಯ ಮಹಾಪ್ರಭುಗಳ ಬೋಧನೆಗಳಿಗೆ ಅನುಗುಣವಾಗಿಯೇ ಬರೆಯಲ್ಪಟ್ಟಿದೆ. ಸದ್ಗುರುಗಳಿಂದ ಯೋಗ್ಯವಾದ ದೀಕ್ಷೆಯನ್ನು ಪಡೆಯುವ ಮೂಲಕ ವ್ಯಕ್ತಿಯು ಕೂಡಲೇ ಬ್ರಾಹ್ಮಣನಾಗಬಹುದು ಎಂದು ಶ್ರೀ ಸನಾತನ ಗೋಸ್ವಾಮಿಗಳು ಹರಿಭಕ್ತಿ ವಿಲಾಸದಲ್ಲಿ ಸ್ಪಷ್ಟವಾದ ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ಸಂಬಂಧವಾಗಿ ಅವರು ಹೀಗೆ ಹೇಳುತ್ತಾರೆ: ರಸತಂತ್ರದ ಪ್ರಕ್ರಿಯೆಯಲ್ಲಿ ಪಾದರಸದೊಡನೆ ಮಿಶ್ರವಾಗುವ ಕಂಚು ಹೇಗೆ ಚಿನ್ನವಾಗುತ್ತದೆಯೋ ಹಾಗೆ ಸದ್ಗುರುವಿನಿಂದ ಯೋಗ್ಯವಾದ ತರಬೇತಿ ಮತ್ತು ದೀಕ್ಷೆಯನ್ನು ಪಡೆಯುವ ವ್ಯಕ್ತಿಯು ಕೂಡಲೇ ಬ್ರಾಹ್ಮಣನಾಗುತ್ತಾನೆ. ಕೆಲವು ಸಲ ಬ್ರಾಹ್ಮಣ ಕುಲದಲ್ಲಿ ಜನಿಸಿದವರು ಇದನ್ನು ಪ್ರತಿಭಟಿಸುತ್ತಾರೆ. ಆದರೆ ಈ ಸೂತ್ರದ ವಿರುದ್ಧ ಪ್ರಬಲವಾದ ವಾದ ಅವರ ಬಳಿ ಇಲ್ಲ. ಕೃಷ್ಣ ಮತ್ತು ಅವನ ಭಕ್ತನ ಅನುಗ್ರಹದಿಂದ ವ್ಯಕ್ತಿಯು ಬಾಳು ಬದಲಾಗಬಲ್ಲದು. ಶ್ರೀಮದ್ ಭಾಗವತದಲ್ಲಿ ಬರುವ ಜಹಾತಿ ಬಂಧಂ
ಮತ್ತು ಶುದ್ಧಿಯಂತಿ ಎಂಬ ಶಬ್ದಗಳಿಂದ ಇದು ಖಚಿತವಾಗುತ್ತದೆ. ಜೀವಿಯು ಒಂದು ನಿರ್ದಿಷ್ಟ ಮಾದರಿಯ ದೇಹದಲ್ಲಿ ಬಂಧಿತನಾಗಿದ್ದಾನೆ ಎಂಬುದನ್ನು ಜಹಾತಿ ಬಂಧಂ ಎಂಬ ಶಬ್ದಗಳು ಸೂಚಿಸುತ್ತವೆ. ಖಂಡಿತವಾಗಿಯೂ ದೇಹವು ಒಂದು ಅಡಚಣೆಯೇ. ಆದರೆ ವ್ಯಕ್ತಿಯು ಪರಿಶುದ್ಧ ಭಕ್ತನ ಸಹವಾಸ ಮಾಡಿ ಅವನ ಬೋಧನೆಗಳನ್ನು ಅನುಸರಿಸಿದರೆ ಈ ಅಡಚಣೆಗಳನ್ನು ನಿವಾರಿಸಿಕೊಳ್ಳಬಹುದು ಮತ್ತು ಅವನು ಕಟ್ಟುನಿಟ್ಟಾದ ಮಾರ್ಗದರ್ಶನದಲ್ಲಿ ದೀಕ್ಷೆಯನ್ನು ಪಡೆದು ವಿಧಿವತ್ತಾದ ಬ್ರಾಹ್ಮಣನೇ ಆಗಬಹುದು. ಪರಿಶುದ್ಧ ಭಕ್ತನ ಸಂಘದಿಂದ ಆ ಬ್ರಾಹ್ಮಣನು ಹೇಗೆ ಬ್ರಾಹ್ಮಣನಾಗಿ ಪರಿವರ್ತನಾಗಬಹುದು ಎಂದು ಶ್ರೀಲ ಜೀವ ಗೋಸ್ವಾಮಿಯವರು ಹೇಳುತ್ತಾರೆ. ವಿಷ್ಣವೇ ನಮಃ. ಪ್ರಭು ವಿಷ್ಣುವು ಎಷ್ಟು ಶಕ್ತಿಶಾಲಿ ಎಂದರೆ ತನಗೆ ಇಷ್ಟ ಬಂದುದನ್ನು ಅವನು ಮಾಡಬಲ್ಲ. ಆದ್ದರಿಂದ ಪ್ರಭುವಿನ ಪರಿಶುದ್ಧ ಭಕ್ತನೊಬ್ಬನ ಮಾರ್ಗದರ್ಶನದಲ್ಲಿರುವ ಭಕ್ತನೊಬ್ಬನ ದೇಹವನ್ನು ಮಾರ್ಪಡಿಸುವುದು ವಿಷ್ಣುವಿಗೆ ಕಷ್ಟವೇನಲ್ಲ. ಎಷ್ಟು ಹೌದಾ? Can you go to 4:31:10? 4:31:10. ಬ್ರೋ. ಅನುವಾದ. ಸಭ್ಯ ಮಾನವನಿಗೆ 3 ವಿಧವಾದ ಜನ್ಮಗಳಿವೆ. ಮೊದಲನೆಯ ಜನ್ಮ ಪರಿಶುದ್ಧರಾದ ಮಾತೃಪಿತೃಗಳಿಂದ ದೊರೆಯುವಂತಹದ್ದು. ಈ ಜನ್ಮಕ್ಕೆ ಶೋಕ್ಯ ಜನ್ಮವೆಂದು ಹೆಸರು. ಮುಂದಿನ ಜನ್ಮ ಗುರುವಿನಿಂದ ದೀಕ್ಷೆಯನ್ನು ಪಡೆದಾಗ. ಇದನ್ನು ಸಾವಿತ್ರ ಜನ್ಮ ಎಂದು ಕರೆಯುತ್ತಾರೆ. ಯಾಜ್ಞಿಕ ಜನ್ಮವೆಂದು ಕರೆಯಲಾಗುವ 3ನೆಯ ಹುಟ್ಟು ಭಗವಾನ್ ವಿಷ್ಣುವನ್ನು ಪೂಜಿಸಲು ಅವಕಾಶವನ್ನು ಹೊಂದಿದಾಗ ಆಗುತ್ತದೆ. ಇಂತಹ 3 ಜನ್ಮಗಳನ್ನು ಪಡೆಯಲು ಅವಕಾಶಗಳನ್ನು ಪಡೆದಿದ್ದರೂ ದೇವತೆಗಳಷ್ಟು ದೀರ್ಘ ಜೀವಿತಾವಧಿಯನ್ನು ಹೊಂದಿದ್ದರೂ ವ್ಯಕ್ತಿಯು ಭಗವಂತನ ಸೇವೆಯಲ್ಲಿ ವಸ್ತುತ್ವ ತೊಡಗದಿದ್ದರೆ ಪ್ರತಿಯೊಂದು ವ್ಯರ್ಥ. ಇದೇ ರೀತಿ ಮಾನವ ಕರ್ಮಗಳು ಲೌಕಿಕವಾಗಿರಲು ಅಥವಾ ಆಧ್ಯಾತ್ಮಿಕವಾಗಿರಲು ಅವುಗಳ ಉದ್ದೇಶ ಭಗವಂತನನ್ನು ತೃಪ್ತಿಗೊಳಿಸುವುದು ಆಗದಿದ್ದರೆ ಅವು ವ್ಯರ್ಥ. ಎಷ್ಟು? Finish? ಪಪಟ್ ಪ್ರಭು, ನೀವು ರೀ ಪಪಟ್. Purport, very important. ಶೋಕ್ಯ ಜನ್ಮ ಎಂದರೆ ವೀರ್ಯ ವಿಸರ್ಜನೆಯ ಪರಿಣಾಮವಾಗಿ ಹುಟ್ಟುವುದು. ಪ್ರಾಣಿಗಳು ಈ ರೀತಿಯಾಗಿ ಜನ್ಮವೆತ್ತುತ್ತವೆ. ಆದರೆ ವೈದಿಕ ನಾಗರಿಕತೆಯಲ್ಲಿ ಪ್ರೋಕ್ತವಾಗಿರುವಂತೆ ಶೌಕ್ಯ ಜನ್ಮದಿಂದಲೂ ಮಾನವನನ್ನು ಸುಧಾರಿಸಬಹುದು. ಜನ್ಮವಾಗುವ ಮೊದಲು ಅಥವಾ ತಂದೆ ತಾಯಿ ಕೂಡುವ ಮೊದಲು ನಡೆಸಬೇಕಾದ ಗರ್ಭದಾನವೆಂದು ಕರೆಯಲಾಗುವ ಒಂದು ಸಂಸ್ಕಾರವಿದೆ. ಈ ಗರ್ಭದಾನ ಸಂಸ್ಕಾರವನ್ನು ಉಚ್ಚವರ್ಣಗಳವರಿಗೆ, ವಿಶೇಷವಾಗಿ ಬ್ರಾಹ್ಮಣರಿಗೆ ಹೇಳಲಾಗಿದೆ. ಉಚ್ಚವರ್ಣಗಳವರಲ್ಲಿ ಗರ್ಭದಾನ ಸಂಸ್ಕಾರವನ್ನು ನಡೆಸದಿದ್ದರೆ ಇಡೀ ಕುಟುಂಬವು ಶೂದ್ರ ಕುಟುಂಬವಾಗುವುದೆಂದು ಶಾಸ್ತ್ರಗಳಲ್ಲಿ ಹೇಳಿದೆ. ಗರ್ಭದಾನ ಸಂಸ್ಕಾರವು ಇಲ್ಲದಿರುವುದರಿಂದ ಈ ಕಲಿಯುಗದಲ್ಲಿ ಪ್ರತಿಯೊಬ್ಬನೂ ಶೂದ್ರನಾಗಿರುವನೆಂದು ಅಲ್ಲಿ ಹೇಳಿದೆ. ಇದು ವೈದ್ಯೋಕ್ತ ವ್ಯವಸ್ಥೆ. ಪಂಚರಾತ್ರಿಕ ವ್ಯವಸ್ಥೆಗೆ ಅನುಸಾರವಾಗಿ ಗರ್ಭದಾನ ಸಂಸ್ಕಾರದ ಅಭಾವದಿಂದ ಪ್ರತಿಯೊಬ್ಬನೂ ಶೂದ್ರನು. ಹೀಗಿದ್ದರೂ ವ್ಯಕ್ತಿಗೆ ಕೃಷ್ಣ ಪ್ರಜ್ಞೆಯನ್ನು ಹೊಂದಲು ಸ್ವಲ್ಪವಾದರೂ ಮನೋಭಿಲಾಷೆ ಇದ್ದರೆ ಅವನಿಗೆ ಭಕ್ತಿ ಸೇವೆಯ ಲೋಕೋತ್ತರ ವೇದಿಕೆಗೆ ಏರಲು ಅವಕಾಶವನ್ನು ಕೊಡಬೇಕು. ನಮ್ಮ ಕೃಷ್ಣ ಪ್ರಜ್ಞೆ ಆಂದೋಲನವು ಶ್ರೀಲ ಸನಾತನ ಗೋಸ್ವಾಮಿಯವರು ಉಪದೇಶಿಸಿರುವಂತೆ ಪಾಂಚರಾತ್ರಿಕ ವಿಧಿಯನ್ನು ಅಳವಡಿಸಿಕೊಂಡರೆ ಅವರು ಹೇಳುತ್ತಾರೆ, ಕಂಚನ್ನು ಪಾದರಸದೊಡನೆ ಸೇರಿಸಿದಾಗ ಚಿನ್ನವಾಗಿ ಪರಿವರ್ತನೆ ಹೊಂದುವಂತೆ ಚಿನ್ನದಂತೆ ಪರಿಶುದ್ಧವಾಗಿಲ್ಲದ ಮನುಷ್ಯನು ಕೇವಲ ದೀಕ್ಷಾ ವಿಧಾನದಿಂದಲೇ ಬ್ರಾಹ್ಮಣನಾಗಿ ಪರಿವರ್ತನೆ ಹೊಂದುವಂತೆ ಮಾಡಬಹುದು. ಹರಿಭಕ್ತ ವಿಲಾಸ 2:12.
ಆದ್ದರಿಂದ ಯೋಗ್ಯ ವ್ಯಕ್ತಿಯಿಂದ ಮಾನವನು ದೀಕ್ಷೆಯನ್ನು ಪಡೆದರೆ ಕೂಡಲೇ ಅವನನ್ನು ದಿಗ್ವಿಜಯನೆಂದು ಪರಿಗಣಿಸಬಹುದು. ನಮ್ಮ ಕೃಷ್ಣ ಪ್ರಜ್ಞಾ ಆಂದೋಲನದಲ್ಲಿ ವಿದ್ಯಾರ್ಥಿಗೆ ನಾವು ಮೊದಲ ದೀಕ್ಷೆಯನ್ನು ಕೊಟ್ಟು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಲು ಅವನಿಗೆ ಅನುಮತಿಯನ್ನು ಕೊಡುತ್ತೇವೆ. ಹರೇ ಕೃಷ್ಣ ಮಹಾಮಂತ್ರವನ್ನು ನಿಯಮಿತವಾಗಿ ಜಪಿಸುವುದರಿಂದಲೂ ನಿಯಮಕ ತತ್ವಗಳನ್ನು ಅನುಸರಿಸುವುದರಿಂದಲೂ ಬ್ರಾಹ್ಮಣನಾಗಿ ದೀಕ್ಷೆ ಪಡೆಯಲು ಅರ್ಹತೆ ಬರುತ್ತದೆ. ಏಕೆಂದರೆ ಅರ್ಹತೆಯುಳ್ಳ ಬ್ರಾಹ್ಮಣನಾಗದವನಿಗೆ ಭಗವಾನ್ ವಿಷ್ಣುವಿನ ಪೂಜೆಯನ್ನು ಮಾಡಲು ಅನುಮತಿ ಕೊಡಲಾಗುವುದಿಲ್ಲ. ಇದನ್ನು ಯಾಜಿಜ್ಞ ಜನ್ಮ ಎಂದು ಕರೆಯುತ್ತಾರೆ. ನಮ್ಮ ಕೃಷ್ಣ ಪ್ರಜ್ಞಾ ಸಂಘದಲ್ಲಿ ಮೊದಲು ಹರೇ ಕೃಷ್ಣ ಮಂತ್ರದ ಜಪದಿಂದ ಮತ್ತು ಇನ್ನೊಮ್ಮೆ ಗಾಯತ್ರಿ ಮಂತ್ರದಿಂದ ಹೀಗೆ 2 ಬಾರಿ ದೀಕ್ಷೆಯನ್ನು ಪಡೆಯದಿದ್ದವರಿಗೆ ಕರ್ತವ್ಯ ನಿರ್ವಹಣೆಗಾಗಿ ಅಡಿಗೆ ಮನೆಗೆ ಮತ್ತು ಗರ್ಭಗುಡಿಗೆ ಪ್ರವೇಶ ಮಾಡಲು ಅನುಮತಿಯನ್ನು ನೀಡಲಾಗುವುದಿಲ್ಲ. ಏನೇ ಆದರೂ ಆಚಾರ್ಯ ವಿಗ್ರಹವನ್ನು ಅರ್ಚ ವಿಗ್ರಹವನ್ನು ಪೂಜಿಸಬಹುದಾದ ನೆಲೆಗೆ ಏರಿಸಲ್ಪಟ್ಟಾಗ ಅವನ ಹಿಂದಿನ ಹುಟ್ಟು ಲೆಕ್ಕಕ್ಕೆ ಬರುವುದಿಲ್ಲ. ಚಾಂಡಾಲರದ ವಂಶದಲ್ಲಿ ಹುಟ್ಟಿದವನಾದರೂ ಭಗವಂತನ ಸೇವೆಯಲ್ಲಿ ತೊಡಗಿದ್ದರೆ ಅವನು ಬ್ರಾಹ್ಮಣ ಶ್ರೇಷ್ಠನಾಗುತ್ತಾನೆ. ಬ್ರಾಹ್ಮಣನಾಗಿ ಹುಟ್ಟಿದರೂ ಭಕ್ತಿ ಸೇವರಹಿತನಾಗಿದ್ದರೆ ಅವನು ನಾಯಿಯನ್ನು ತಿನ್ನುವವರು ಅಧಮ ಮಟ್ಟದಲ್ಲಿರುತ್ತಾನೆ. ಭಕ್ತಿ ಸೇವೆಯಲ್ಲಿ ಮೇಲೆ ಏರಿದ್ದರೂ ಅವನು ಚಾಂಡಾಲರ ವಂಶದಲ್ಲಿ ಹುಟ್ಟಿದ್ದರೂ ಚಿಂತೆ ಇಲ್ಲ, ಅವನು ಪರಿಶುದ್ಧನಾಗುತ್ತಾನೆ. ಶ್ರೀ ಪ್ರಹ್ಲಾದ್ ಮಹಾರಾಜನು ಹೇಳಿರುವಂತೆ ಬ್ರಾಹ್ಮಣನಾಗಿದ್ದು ಬ್ರಾಹ್ಮಣ ಯೋಗ್ಯವಾದ ಎಲ್ಲಾ ಅರ್ಹತೆಗಳನ್ನು ಪಡೆದಿದ್ದರೂ ದೇಹೋತ್ತಮ ಪರಮ ಪುರುಷನ ಪೂಜೆಯಿಂದ ವಿಮುಖನಾಗಿದ್ದರೆ ಅಂತಹವನು ನೀಚ ಮಟ್ಟದವನೆಂದು ಪರಿಗಣಿತನಾಗುತ್ತಾನೆ. ಆದರೆ ಭಗವಂತನ ಸೇವೆಯಲ್ಲಿ ಆಸಕ್ತನಾಗಿರುವ ಮನುಷ್ಯನು ಚಾಂಡಾಲರ ವಂಶದಲ್ಲಿ ಹುಟ್ಟಿದವನಾಗಿದ್ದರೂ ಪ್ರಶಂಸನೀಯನೇ ಆಗುತ್ತಾನೆ. ಸತ್ಯವನ್ನು ಹೇಳಬೇಕೆಂದರೆ ಅಂತಹ ಚಾಂಡಾಲನು ತನ್ನನ್ನು ಮಾತ್ರವಲ್ಲ ತನ್ನ ವಂಶದ ಎಲ್ಲ ಪೂರ್ವ ಜನರನ್ನು ಮುಕ್ತರನ್ನಾಗಿ ಮಾಡಬಲ್ಲನು. ಭಕ್ತಿ ಸೇವೆ ಇಲ್ಲದೆ ಹೆಮ್ಮೆ ಪಡುವ ಬ್ರಾಹ್ಮಣನು ತನಗೆ ಮುಕ್ತಿಯನ್ನು ಸಾಧಿಸಿಕೊಳ್ಳಲಾರನು. ಅವನು ವಂಶಜರ ಬಗೆಗೆ ಹೇಳುವುದೇನಿದೆ? ಶಾಸ್ತ್ರಗಳಲ್ಲಿ ಬರುವ ಅನೇಕ ಪ್ರಸಂಗಗಳಲ್ಲಿ ಬ್ರಾಹ್ಮಣನು ಕ್ಷತ್ರಿಯ, ವೈಶ್ಯ, ಶೂದ್ರ, ಮ್ಲೇಚ್ಛ ಅಥವಾ ಅಬ್ರಾಹ್ಮಣನಾಗುವುದು ಕಂಡು ಬಂದಿದೆ. ಕ್ಷತ್ರಿಯ, ವೈಶ್ಯ ಅಥವಾ ಇನ್ನೂ ಕೆಳಗಿನವನಿಗಾಗಿ ಹುಟ್ಟಿ 18ನೇ ವಯಸ್ಸಿನಲ್ಲಿ ದೀಕ್ಷಾ ಪ್ರಕ್ರಿಯೆಯ ಮೂಲಕ ಬ್ರಾಹ್ಮಣ ಯೋಗ್ಯ ನೆಲೆಗೆ ಏರಿದ ಅನೇಕರ ಉದಾಹರಣೆಗಳಿವೆ. ಆದ್ದರಿಂದ ನಾರದ ಮುನಿಗಳು ಹೇಳುತ್ತಾರೆ, ವ್ಯಕ್ತಿಯು ಬ್ರಾಹ್ಮಣ ವಂಶದಲ್ಲಿ ಹುಟ್ಟಿದ ಮಾತ್ರದಿಂದಲೇ ಪ್ರಯತ್ನವೇ ಇಲ್ಲದೆ ಬ್ರಾಹ್ಮಣನಾಗುತ್ತಾನೆ ಎಂಬುದು ಸತ್ಯವಲ್ಲ. ಅವನಿಗೆ ಬ್ರಾಹ್ಮಣನಾಗಲು ಉತ್ತಮ ಅವಕಾಶವಿದೆ. ಆದರೆ ಬ್ರಾಹ್ಮಣ್ಯ ಯೋಗವಾದ ಎಲ್ಲಾ ಅರ್ಹತೆಗಳನ್ನು ಅವನು ಪಡೆಯದಿದ್ದರೆ ಅವನನ್ನು ಬ್ರಾಹ್ಮಣನೆಂದು ಅಂಗೀಕರಿಸಲಾಗುವುದಿಲ್ಲ. ಇದಕ್ಕೆ ಪ್ರತಿಯಾಗಿ ಬ್ರಾಹ್ಮಣತ್ವದ ಅರ್ಹತೆಗಳು ಒಬ್ಬ ಶೂದ್ರ ವ್ಯಕ್ತಿಯಲ್ಲಿ ಕಂಡು ಬಂದರೆ ಅವನನ್ನು ಕೂಡಲೇ ಬ್ರಾಹ್ಮಣನೆಂದು ಅಂಗೀಕರಿಸಬೇಕು. ಇದನ್ನು ಸಮರ್ಥಿಸುವುದಕ್ಕೆ ಭಾಗವತ, ಮಹಾಭಾರತ, ಭರದ್ವಾಜ ಸಂಹಿತ, ಪಂಚರಾತ್ರ ಮತ್ತು ಇತರ ಅನೇಕ ಗ್ರಂಥಗಳ ಅನೇಕ ಉಕ್ತಿಗಳಿವೆ. ದೇವತೆಗಳು ಜೀವಿತಾವಧಿಯ ಬಗೆಗೆ ಹೇಳಬೇಕೆಂದರೆ ಬ್ರಹ್ಮನ ವಿಷಯದಲ್ಲಿ ಹೀಗೆ ಹೇಳಿದೆ: ಬ್ರಹ್ಮನ ಒಂದು ಹಗಲು 4 ಯುಗಗಳು ಕೂಟಕ್ಕಿಂತ 1 ಸಹಸ್ರ ಪಟ್ಟು ದೊಡ್ಡದು. ಆದರೆ ಒಟ್ಟಿನಲ್ಲಿ 43,20,000 ವರ್ಷಗಳು. ಬ್ರಹ್ಮನ ರಾತ್ರಿಯು ಇಷ್ಟು ದೀರ್ಘವಾದದ್ದು. ಇಂತಹ ಹಗಲು ರಾತ್ರಿಗಳನ್ನುಟ್ಟು 100 ವರ್ಷಗಳವರೆಗೆ ಬ್ರಹ್ಮನು ಜೀವಿಸಿರುತ್ತಾನೆ. ವಿಬುಧಾಯುಷ ಎಂಬ ಪದವು ಒಬ್ಬನಿಗೆ ಅತಿ ದೀರ್ಘವಾದ ಜೀವನವು ದೊರಕಿದರೂ ಅವನು ಭಕ್ತನಾಗದಿದ್ದರೆ ಅದು ವ್ಯರ್ಥವೇ ಆಗುವುದೆಂದು ಸೂಚಿಸುತ್ತದೆ. ಜೀವಿಯು ಭಗವಂತನ ಶಾಶ್ವತ ಸೇವಕ. ಅವನು ಭಕ್ತಿಭರಿತ ಸೇವೆಯ ನೆಲೆಗೆ ತಲುಪದಿದ್ದರೆ ಅವನ ಜೀವಿತಾವಧಿ, ಒಳ್ಳೆಯ ಜನ್ಮ, ಪ್ರಶಂಸನೀಯ ಕಾರ್ಯಗಳು ಇತ್ಯಾದಿಗಳೆಲ್ಲ ಶೂನ್ಯ ಹಾಗೂ ಅರ್ಥಹೀನ. So can you go to 2nd Canto, 4th chapter, text 18? 2:4:18. Yeah.
ಕಿರಾತ, ಹೂಣ, ಆಂಧ್ರ, ಪುಲಿಂದ, ಪುಲ್ಕಶ, ಅಬೀರ, ಶಂಭು, ಯವನ, ಕಾಸ ಜನಾಂಗದ ಸದಸ್ಯರು ಮತ್ತು ಪಾಪರ್ ಕಾರ್ಯಗಳಲ್ಲಿ ಆಸಕ್ತರಾದ ಇತರರು ಪರಮಶಕ್ತನಾದ ಭಗವಂತನ ಭಕ್ತರನ್ನು ಆಶ್ರಯಿಸಿ ಪುನೀತರಾಗಬಹುದು. ಅವನಿಗೆ ತನ್ನ ಗೌರವ ಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಭಾವಾರ್ಥ: ಕಿರಾತ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಪ್ರಸ್ತಾಪಿಸಲಾಗಿರುವ ಪ್ರಾಚೀನ ಭಾರತದ ಒಂದು ಪ್ರಾಂತ್ಯ. ಕಿರಾತರು ಭಾರತದ ಮೂಲ ನಿವಾಸಗಳಾಗಿದ್ದರೆಂದು ಸಾಮಾನ್ಯವಾಗಿ ತಿಳಿದ ಸಂಗತಿ. ಈಗ ಆಧುನಿಕ ಕಾಲದಲ್ಲಿ ಬಿಹಾರ್ ಮತ್ತು ಛೋಟಾ ನಾಗಪುರದ ಸಂಥಾಲ್ ಪರಗಣದಲ್ಲಿ ಇಂದಿನ ಕಿರಾತವೆಂಬ ಪ್ರದೇಶವಿದ್ದಿರಬಹುದು. ಹೂಣ ಜರ್ಮನಿಯ ಪೂರ್ಣ ಭಾಗ ಮತ್ತು ರಷ್ಯಾದ ಒಂದು ಭಾಗ ಸೇರಿ ಹೂಣ ಸಂಸ್ಥಾನ ಎಂದು ಹೆಸರಾಗಿತ್ತು. ಅದರಂತೆ ಗಿರಿಜನರನ್ನು ಹೂಣರೆಂದು ಕರೆಯುತ್ತಿದ್ದರು. ಆಂಧ್ರ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಪ್ರಸ್ತಾಪವಾಗಿರುವ ದಕ್ಷಿಣ ಭಾರತದ ಒಂದು ಪ್ರಾಂತ್ಯ. ಈಗಲೂ ಅದು ಅದೇ ಹೆಸರನ್ನು ಹೊಂದಿದೆ. ಪುಲಿಂದ ಮಹಾಭಾರತದಲ್ಲಿ ಆದಿಪರ್ವ 174:38 ಪುಲಿಂದ ಪ್ರಾಂತದ ನಿವಾಸಿಗಳು ಬಗೆಗೆ ಪ್ರಸ್ತಾಪಿತವಾಗಿದೆ. ಈ ದೇಶವನ್ನು ಭೀಮ ಮತ್ತು ಸಹದೇವ ಜಯಿಸಿದರು. ಗ್ರೀಕರು ಪುಲಿಂದರೆಂದು ಹೆಸರಾಗಿದ್ದರು. ಮಹಾಭಾರತದ ವನಪರ್ವದಲ್ಲಿ ವೈದಿಕರಲ್ಲದ ಈ ಭಾಗವು ಜನಾಂಗವು ಜಗತ್ತಿನ ಮೇಲೆ ಆಧಿಪತ್ಯ ಮಾಡುವುದೆಂದು ಪ್ರಸ್ತಾಪಿತವಾಗಿದೆ. ಈ ಪುಲಿಂದ ಪ್ರಾಂತ್ಯ ಕೂಡ ಭಾರತದ ಪ್ರಾಂತ್ಯಗಳಲ್ಲಿ ಒಂದಾಗಿತ್ತು. ಅಲ್ಲಿನ ನಿವಾಸಿಗಳು ಕ್ಷತ್ರಿಯ ರಾಜರೆಂದು ಪರಿಗಣಿತರಾಗಿದ್ದರು. ಆದರೆ ಅವರು ವೈದಿಕ ಸಂಸ್ಕೃತಿಯನ್ನು ತ್ಯಜಿಸದಿದ್ದರಿಂದ ಅವರನ್ನು ನೇಚರೆಂದು ಕರೆಯಲಾಯಿತು. ಇಸ್ಲಾಂ ಸಂಸ್ಕೃತಿಯನ್ನು ಅನುಸರಿಸಿದವರನ್ನು ಕಾಫಿರರು ಹಾಗೂ ಕ್ರೈಸ್ತ ಸಂಸ್ಕೃತಿಯನ್ನು ಅನುಸರಿಸಿದವರನ್ನು ಈದಾನ್ ಎಂದು ಕರೆದ ಹಾಗೆ ಅಬೀರ ಈ ಹೆಸರು ಕೂಡ ಮಹಾಭಾರತದ ಸಭಾ ಪರ್ವ ಮತ್ತು ಭೀಷ್ಮ ಪರ್ವಗಳೆರಡರಲ್ಲೂ ಕಂಡುಬರುತ್ತದೆ. ಈ ಪ್ರಾಂತ್ಯ ಸಿದಾನ್ ಸರಸ್ವತಿ ನದಿ ತೀರದಲ್ಲಿತ್ತು ಎಂದು ಅಲ್ಲಿ ಹೇಳಲಾಗಿದೆ. ಆಧುನಿಕ ಸಿಂಧ್ ಪ್ರಾಂತ್ಯ ಹಿಂದೆ ಅರೇಬಿಯನ್ ಸಮುದ್ರದ ಆಚೆಗೂ ವಿಸ್ತರಿಸಿತ್ತು. ಈ ಪ್ರಾಂತ್ಯದ ಎಲ್ಲಾ ನಿವಾಸಿಗಳನ್ನು ಅಬೀರರು ಎಂದು ಕರೆಯುತ್ತಿದ್ದರು. ಅವರು ಯುಧಿಷ್ಠಿರ ಮಹಾರಾಜನ ಆಧಿಪತ್ಯಕ್ಕೆ ಒಳಪಟ್ಟಿದ್ದರು. ಮಾರ್ಕಂಡೇಯನ ಹೇಳಿಕೆಯ ಪ್ರಕಾರ ಜಗತ್ತಿನ ಈ ಭಾಗದ ಮ್ಲೇಚ್ಛರು ಕೂಡ ಭಾರತವನ್ನು ಆಳುತ್ತಾರೆ. ಪುಲಿಂದರು ಆಳಿದ್ದರಿಂದ ಈ ಮಾತು ಆಮೇಲೆ ನಿಜವಾಯಿತು. ಪುಲಿಂದರ ಪರವಾಗಿ ಅಲೆಕ್ಸಾಂಡರ್ ಭಾರತವನ್ನು ಜಯಿಸಿದ. ಅಬೀರರ ಪರವಾಗಿ ಮಹಮ್ಮದ್ ಗೋರಿ ಭಾರತವನ್ನು ಜಯಿಸಿದ. ಈ ಅಬೀರರು ಕೂಡ ಹಿಂದೆ ಬ್ರಾಹ್ಮಣ ಸಂಸ್ಕೃತಿಯೊಳಗಿನ ಕ್ಷತ್ರಿಯರಾಗಿದ್ದರು. ಆದರೆ ಅವರು ಆಮೇಲೆ ಈ ಸಂಬಂಧವನ್ನು ತೊರೆದರು. ಪರಶುರಾಮನಿಗೂ ಎದರಿದ್ದ ಕ್ಷತ್ರಿಯ ಕಾಕೇಶಿಯನ್ ಗಿರಿ ಪ್ರದೇಶಗಳಲ್ಲಿ ಅಡಗಿಕೊಂಡಿದ್ದರು. ಅವರೇ ಮುಂದೆ ಅಬೀರರೆಂದು ಹೆಸರಾದರು. ಅವರು ನೆಲೆಸಿದ ಪ್ರದೇಶ ಅಬೀರ ದೇಶವೆಂದು ಹೆಸರಾಯಿತು. ಶುಂಭರು ಅಥವಾ ಕಂಕರು ಇವರು ಪ್ರಾಚೀನ ಭಾರತದ ಕಂಕ ಪ್ರಾಂತ್ಯದ ನಿವೇಶಿಸಿಗಳೆಂದು ಮಹಾಭಾರತದಲ್ಲಿ ಪ್ರಸ್ತಾಪಿತವಾಗಿದೆ. ಯೌವನರು ಯಯಾತಿ ಮಹಾರಾಜನ ಮಕ್ಕಳಲ್ಲಿ ಒಬ್ಬನ ಹೆಸರು ಯವನ ಎಂದಿತ್ತು. ಜಗತ್ತಿನಲ್ಲಿ ಟರ್ಕಿ ಎಂದು ಹೆಸರಾದ ಪ್ರಾಂತ್ಯವನ್ನು ಅವನಿಗೆ ಆಳಲು ನೀಡಲಾಗಿತ್ತು. ಆದುದರಿಂದ ತುರ್ಕರು ಯವನ ಮಹಾರಾಜನ ವಂಶಜರಾದುದರಿಂದ ಯವನರು ಮುಂದೆ ಬ್ರಾಹ್ಮಣ ಸಂಸ್ಕೃತಿಯನ್ನು ತ್ಯಜಿಸಿದ್ದರಿಂದ ಅವರು ಮ್ಲೇಚ್ಛಯವನರಾದರು. ಯೌವನರನ್ನು ಕುರಿತು ವರ್ಣನೆ ಮಹಾಭಾರತದಲ್ಲಿ ಆದಿಪರ್ವ 85:34 ಬರುತ್ತದೆ. ತುರ್ವಸು ಎಂಬ ಮತ್ತೊಬ್ಬ ರಾಜ ಕೂಡ ಯವನ ಎಂದು ಹೆಸರಾಗಿದ್ದಾನೆ. ಪಾಂಡವನಲ್ಲೊಬ್ಬನಾದ ಸಹದೇವ ಅವನು ದೇಶವನ್ನು ಜಯಿಸಿದ ಈ ಪಾಶ್ಚಾತ್ಯ ಯವನ ಕರ್ಣನ ಒತ್ತಾಯದಿಂದ ಕುರುಕ್ಷೇತ್ರ ಯುದ್ಧದಲ್ಲಿ ದುರ್ಯೋಧನನ ಪಕ್ಷಕ್ಕೆ ಸೇರಿದ್ದ. ಈ ಯವನರು ಕೂಡ ಭಾರತವನ್ನು ಗೆಲ್ಲುವರೆಂಬ ಭವಿಷ್ಯವಾಣಿ ನಿಜವಾಗಿತ್ತು. ಕಾಸ ದೇಶದ ನಿವಾಸಿಗಳು ವಿಷಯ ಮಹಾಭಾರತದಲ್ಲಿ ದ್ರೋಣ ಪರ್ವ ಪ್ರಸ್ತಾಪಿತವಾಗಿದೆ. ಮೇಲ್ಗುಟಿಯ ಮೇಲೆ ಮೀಸೆ ಸರಿಯಾಗಿ ಬೆಳೆಯದಿರುವವರನ್ನು ಸಾಮಾನ್ಯವಾಗಿ ಕಾಸರು ಎಂದು ಕರೆಯುತ್ತಾರೆ. ಆದುದರಿಂದ ಮಂಗೋಲಿಯನ್ನರು, ಚೀನಿಯರು ಮತ್ತು ಇನ್ನಿತರರೇ ಕಾಸರು. ಮೇಲೆ ಪ್ರಸ್ತಾಪಿಸಿದ ಈ ಐಹಿಕ ಹೆಸರುಗಳು ಪ್ರಪಂಚದ ವಿವಿಧ ದೇಶಗಳಾಗಿವೆ.
ಸತತವಾಗಿ ಪಾಪ ಕರ್ಮಗಳಲ್ಲಿ ನಿರತರಾದವರು ಕೂಡ ಭಗವಂತನ ಭಕ್ತರ ಆಶ್ರಯಕ್ಕೆ ಬಂದರೆ ಪರಿಪೂರ್ಣ ಮಾನವರು ಮಟ್ಟಕ್ಕೆ ಸುಧಾರಿಸಬಹುದು. ಜೀಸಸ್ ಕ್ರೈಸ್ತ ಮತ್ತು ಮಹಮ್ಮದ್ ಈ ಜಗತ್ತಿನಲ್ಲಿ ಭಗವಂತನ ಪರವಾಗಿ ಅದ್ಭುತ ಸೇವೆ ಸಲ್ಲಿಸಿದ ಇಬ್ಬರು ಪ್ರಾಚಂಡ ಭಕ್ತರು. ಜಗತ್ತಿನ ಸದ್ಯದ ಪರಿಸ್ಥಿತಿಯಲ್ಲಿ ದೈವರಹಿತ ನಾಗರಿಕತೆಯ ಬದಲು ಭಗವಂತನ ಭಕ್ತರಿಗೆ ಜಗತ್ತಿನ ಆಡಳಿತ ಸೂತ್ರದ ನಾಯಕತ್ವವನ್ನು ವಹಿಸಿಕೊಡಬೇಕೆಂದು ಶ್ರೀ ಶುಕ ಮುನಿಗಳು ವಾಕ್ಯದಿಂದ ಕಂಡುಬರುತ್ತದೆ. ಅದಕ್ಕಾಗಿ ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘ ಎಂಬ ಸಂಸ್ಥೆಯನ್ನು ವಿಶ್ವ ಮಟ್ಟದಲ್ಲಿ ಆರಂಭಿಸಲಾಗಿದೆ. ಈಗ ಸರ್ವಶಕ್ತನಾದ ಭಗವಂತನ ಅನುಗ್ರಹದಿಂದ ಜಗತ್ತಿನಾದ್ಯಂತ ಮಾನವರ ಹೃದಯದಲ್ಲಿ ಸಂಪೂರ್ಣ ಪರಿವರ್ತನೆ ಆಗುವುದು. ಏಕೆಂದರೆ ಸಾಮಾನ್ಯ ಜನರ ದುಸಾರಿತವಾದ ಮನುಷ್ಯನ ಶುದ್ಧಿಗೊಳಿಸಿ ಪರಿವರ್ತನೆ ಮಾಡಲು ಭಗವಂತನ ಭಕ್ತರ ಸಮರ್ಥ ಅಧಿಕಾರಿಗಳು. ಜಗತ್ತಿನ ರಾಜಕಾರಣಿಗಳು ತಮ್ಮ ತಮ್ಮ ಸ್ಥಾನಗಳಲ್ಲೇ ಉಳಿದುಕೊಳ್ಳಬಹುದು. ಏಕೆಂದರೆ ಭಗವಂತನ ಪರಿಶುದ್ಧ ಭಕ್ತರಿಗೆ ರಾಜಕೀಯ ಮುಂದಾಳತ್ವದಲ್ಲಾಗಲಿ ಅಥವಾ ರಾಜನೀತಿಯ ಗೊಜಲುಗಳಲ್ಲಾಗಲಿ ಆಸಕ್ತಿ ಇಲ್ಲ. ಜನಸಾಮಾನ್ಯರನ್ನು ರಾಜಕೀಯ ಪ್ರಚಾರದಿಂದ ದಾರಿ ತಪ್ಪದಂತೆ ನೋಡಿಕೊಳ್ಳುವುದರಲ್ಲಿ ಹಾಗೂ ಅಂತಿಮವಾಗಿ ದುರ್ಗತಿಗೆ ಈಡಾಗುವಂತಹ ಮಾದರಿಯ ನಾಗರಿಕತೆಯನ್ನು ಅನುಸರಿಸಿ ಅಮೂಲ್ಯವಾದ ಮಾನವ ಜೀವ ಹಾಳಾಗಬಾರದೆನ್ನುವುದರಲ್ಲಿ ಮಾತ್ರ ಭಕ್ತರಿಗೆ ಆಸಕ್ತಿ. ಆದುದರಿಂದ ಭಕ್ತರ ಉತ್ತಮ ಸಮಾಲೋಚನೆಯಿಂದ ರಾಜಕಾರಣಿಗಳಿಗೆ ಮಾರ್ಗದರ್ಶನ ದೊರೆತರೆ ಚೈತನ್ಯ ಮಹಾಪ್ರಭುಗಳು ತೋರಿಸಿದಂತೆ ಭಕ್ತರು ಮಾಡುವ ಪುನೀತಕಾರಿ ಪ್ರಚಾರದಿಂದ ನಿಶ್ಚಯವಾಗಿಯೂ ಪ್ರಪಂಚದ ಪರಿಸ್ಥಿತಿ ಮಹತ್ವಪೂರ್ಣವಾದ ಬದಲಾವಣೆ ಉಂಟಾಗುತ್ತದೆ. ಯತ್ ಕೀರ್ತನಂ ಎಂಬ ಪದದ ಜಿಜ್ಞಾಸೆಯಿಂದ ಶುಕ ಮುನಿಗಳು ತಮ್ಮ ಪ್ರಾರ್ಥನೆಯನ್ನು ಪ್ರಾರಂಭಿಸಿದಂತೆ ಚೈತನ್ಯ ಮಹಾಪ್ರಭುಗಳು ಭಗವಂತನ ಪುಣ್ಯ ನಾಮವನ್ನು ಕೀರ್ತಿಸುವುದರಿಂದಲೇ ಅದ್ಭುತವಾದ ಹೃದಯ ಪರಿವರ್ತನೆ ಆಗುತ್ತದೆ ಎಂದು. ಆದ್ದರಿಂದ ರಾಜಕಾರಣಿಗಳು ಮಾನವ ಜನಾಂಗಗಳ ನಡುವೆ ಸ್ಪಷ್ಟಿಸಿರುವ ತಪ್ಪು ಕಲ್ಪನೆಗಳು ಕೂಡಲೇ ನಂದಿ ಹೋಗುತ್ತವೆ ಎಂದು ಹೇಳಿದ್ದಾರೆ. ಹೀಗೆ ತಪ್ಪು ಕಲ್ಪನೆಗಳು ಬೆಂಕಿ ನಂದಿದ ಮೇಲೆ ಇತರ ಪ್ರಯೋಜನಗಳು ತಾವಾಗಿಯೇ ಹಿಂಬಾಲಿಸುತ್ತವೆ. ಈ ಪುಟಗಳಲ್ಲಿ ನಾವು ಅನೇಕ ಸಲ ಚರ್ಚಿಸಿದಂತೆ ಮರಳಿ ಭಗವದ್ಧಾಮಕ್ಕೆ ಹೋಗುವುದೇ ಎಲ್ಲರ ಗುರಿಯಾಗಿದೆ. ವೈಷ್ಣವ ಪಥವೆಂದು ಸಾಮಾನ್ಯವಾಗಿ ಪರಿಚಿತವಾಗಿರುವ ಭಕ್ತಿ ಪಂಥದ ಪ್ರಕಾರ ಯಾರು ಬೇಕಾದರೂ ಭಗವಂತನ ಸಾಕ್ಷಾತ್ಕಾರದ ಆದಿಯಲ್ಲಿ ಮುಂದುವರಿಯಬಹುದು. ಅದಕ್ಕೆ ಯಾವ ತಡೆಯಿಲ್ಲ. ವೈಷ್ಣವನು ಮೇಲೆ ಹೇಳಿದ ಕಿರಾತ ಇತ್ಯಾದಿ ಜನರನ್ನು ಕೂಡ ವೈಷ್ಣವರನ್ನಾಗಿ ಪರಿವರ್ತಿಸುವಷ್ಟು ಶಕ್ತಿಶಾಲಿ. ಭಗವಂತನ ಭಕ್ತನಾಗಲು ಯಾರಿಗೂ ಅಂತ್ಯ ಜನರು ಅಥವಾ ಸ್ತ್ರೀಯರು, ಶೂದ್ರರು ಅಥವಾ ವೈಶ್ಯರಿಗೂ ಕೂಡ ತಡೆಯಿಲ್ಲ ಎಂದು ಭಗವದ್ಗೀತೆಯಲ್ಲಿ 9:32 ಭಗವಂತನೇ ಹೇಳಿದ್ದಾನೆ. ಹೀಗೆ ಭಕ್ತನಾಗುವುದರಿಂದ ಪ್ರತಿಯೊಬ್ಬರೂ ಮರಳಿ ಭಗವದ್ಧಾಮಕ್ಕೆ ತೆರಳಲು ಅರ್ಹತೆ ಗಳಿಸುತ್ತಾರೆ. ಇದಕ್ಕೆ ಬೇಕಾದ ಒಂದು ಅರ್ಹತೆ ಎಂದರೆ ಕೃಷ್ಣನ ದಿವ್ಯ ಜ್ಞಾನದಲ್ಲಿ ಭಗವದ್ಗೀತೆ ಮತ್ತು ಶ್ರೀಮದ್ ಭಾಗವತಂ ಪರಿಪೂರ್ಣ ಅರಿವುಳ್ಳ ಶುದ್ಧ ದೈವ ಭಕ್ತನ ಬಳಿ ವ್ಯಕ್ತಿಯು ಆಶ್ರಯ ಪಡೆಯಬೇಕಷ್ಟೇ. ಕೃಷ್ಣ ಜ್ಞಾನದಲ್ಲಿ ಪರಿಪೂರ್ಣ ಅರಿವನ್ನು ಗಳಿಸುವ ಪ್ರಪಂಚದ ಯಾವುದೇ ಭಾಗದಲ್ಲಿ ಯಾವುದೇ ರೀತಿಯಲ್ಲಿ ಅವನು ಪರಿಶುದ್ಧ ಭಕ್ತನಾಗುತ್ತಾನೆ. ಜನಸಾಮಾನ್ಯರಿಗೆ ಗುರುವಾಗಿ ಅವರ ಹೃದಯದ ಪರಿಶುದ್ಧಗೊಳಿಸಿ ಮೇಲೆತ್ತುತ್ತಾನೆ. ಒಬ್ಬ ವ್ಯಕ್ತಿಯು ಅತ್ಯಂತ ಪಾಪಿಷ್ಠನಾಗಿದ್ದರೂ ಶುದ್ಧ ವೈಷ್ಣವನೊಡನೆ ವ್ಯವಸ್ಥಿತ ಸಂಪರ್ಕದಿಂದ ಅವನನ್ನು ಕೂಡಲೇ ಪರಿಶುದ್ಧಗೊಳಿಸಬಹುದು. ಆದುದರಿಂದ ಜಾತಿ ಮತಗಳನ್ನು ಲೆಕ್ಕಿಸದೆ ಜಗತ್ತಿನ ಯಾವುದೇ ಭಾಗದಿಂದಲಾದರೂ ನಿಜವಾದ ಶಿಷ್ಯನನ್ನು ವೈಷ್ಣವನು ಸ್ವೀಕರಿಸಬಹುದು. ನಿಯಂತ್ರಿತ ತತ್ವಗಳಿಂದ ಬ್ರಾಹ್ಮಣ ಸಂಸ್ಕೃತಿಯ ದಿವ್ಯ ಶುದ್ಧ ವೈಷ್ಣವನ ಮಟ್ಟಕ್ಕೆ ಅವನನ್ನು ಮೇಲೆತ್ತಬಹುದು. ವರ್ಣಾಶ್ರಮ ಧರ್ಮವನ್ನು ಅನುಸರಿಸುವವನೆಂದು ಹೇಳಿಕೊಳ್ಳುವವರಲ್ಲಿ ಕೂಡ ಈ ಪದ್ಧತಿ ಕ್ರಮಾಗತ ಆಚರಣೆಯಲ್ಲಿಲ್ಲ. ಪ್ರಸ್ತುತ ಸಾಮಾಜಿಕ, ರಾಜಕೀಯ ಮತ್ತು ಆರ್ಥಿಕ ಕ್ರಾಂತಿಯ ಸನ್ನಿವೇಶದಲ್ಲಿ ಈ ಸಂಪ್ರದಾಯಗಳು ಪುನರ್ ಸಂಸ್ಥಾಪನೆಯು ಈಗ ಅಸಂಭವ. ಯಾವುದೇ ದೇಶದ ಯಾವುದೇ ಸಂಪ್ರದಾಯವನ್ನು ಪರಿಗಣಿಸದೆ ಯಾವುದೇ ವ್ಯಕ್ತಿಯನ್ನು ಆಧ್ಯಾತ್ಮಿಕವಾಗಿ ವೈಷ್ಣವ ಪಥಕ್ಕೆ ಸೇರಿಸಿಕೊಳ್ಳಬಹುದು. ಈ ಲೋಕೋತ್ತರವಾದ ಪ್ರಕ್ರಿಯೆಗೆ ಯಾವ ಅಡೆತಡೆಗಳು ಇಲ್ಲ. ಆದುದರಿಂದ ಶ್ರೀ ಚೈತನ್ಯ ಮಹಾಪ್ರಭುಗಳು ಅನುಜ್ಞೆಯಂತೆ ಶ್ರೀಮದ್ ಭಗವದ್ಗೀತಾ ಅಥವಾ ಭಗವದ್ಗೀತೆಯ ಪಂಥವನ್ನು ಪ್ರಪಂಚದಾದ್ಯಂತ ಉಪದೇಶಿಸಬಹುದು. ಆದ್ದರಿಂದ ಈ ದಿವ್ಯ ಪಂಥವನ್ನು ಅಂಗೀಕರಿಸಲು ಸಿದ್ಧನಾಗಿರುವವರೆಲ್ಲ ಉದ್ಧಾರ ಮಾಡಬಹುದು.
ಭಕ್ತರು ಮಾಡುವ ಇಂಥ ಸಾಂಸ್ಕೃತಿಕ ಪ್ರಚಾರವನ್ನು ದೇಶದ ಸಂಪ್ರದಾಯಕ್ಕೆ ಕಟ್ಟು ಬೀಳಾದ ನಿಷ್ಪಕ್ಷಪಾತಿಗಳು ಕುತೂಹಲಗಳು ಆದ ಜನರೆಲ್ಲರೂ ಖಂಡಿತವಾಗಿಯೂ ಸ್ವೀಕರಿಸುವವರು. ಒಬ್ಬ ವೈಷ್ಣವನು ದೇವಾಲಯದಲ್ಲಿರುವ ವಿಗ್ರಹವನ್ನು ಮಿಥ್ಯು ಪ್ರತಿಮೆ ಎಂದು ಹೀಗೆ ಭಾವಿಸುವುದಿಲ್ಲವೋ ಹಾಗೆಯೇ ಇನ್ನೊಬ್ಬ ವೈಷ್ಣವನನ್ನು ಕೇವಲ ಹುಟ್ಟಿನ ಆಧಾರದ ಮೇಲೆ ಸ್ವೀಕರಿಸುವುದಿಲ್ಲ. ಈ ವಿಷಯದಲ್ಲಿನ ಎಲ್ಲಾ ಸಂದೇಹಗಳನ್ನು ವಿವರಿಸಲು ಸುಖ ಮುನಿಗಳು ಸರ್ವಶಕ್ತರಾದ ಭಗವಂತನ ಆಶೀರ್ವಾದವನ್ನು ಕೋರುತ್ತಾರೆ. ಪ್ರಭ ವಿಷ್ಣುವೇ ನಮಃ. ಹೀಗೆ ಸರ್ವಶಕ್ತನಾದ ಭಗವಂತನು ದೇವಾಲಯದಲ್ಲಿರುವ ಆರಾಧನಾ ಮೂರ್ತಿಯಾದ ತನ್ನ ರೂಪದಿಂದ ಅರ್ಚನೆ ಪಡೆದು ಭಕ್ತನ ವಿನೀತ ಸೇವೆಯನ್ನು ಸ್ವೀಕರಿಸುತ್ತಾನೆಯೋ ಹಾಗೆಯೇ ಶುದ್ಧ ವೈಷ್ಣವನು ತನ್ನ ಶರೀರವನ್ನು ಭಗವಂತನ ಸೇವೆಗೆ ಅರ್ಪಿಸಿದಾಗ ಮತ್ತು ಅರ್ಹ ವೈಷ್ಣವನಿಂದ ತರಬೇತಿ ಹೊಂದಿದಾಗ ಕೂಡಲೇ ಲೋಕೋತ್ತರವಾದ ಬದಲಾವಣೆಯನ್ನು ಹೊಂದುತ್ತಾನೆ. ಈ ಕುರಿತು ವೈಷ್ಣವ ನಿಯಮಾವಳಿಗಳು ಈ ರೀತಿ ಇವೆ. ಮಂದಿರದಲ್ಲಿ ಪೂಜೆಗೊಳ್ಳುವ ಭಗವಂತನ ವಿಗ್ರಹವನ್ನು ಕೇವಲ ಒಂದು ಮಿಥ್ಯು ಪ್ರತಿಮೆ ಎಂದು ವ್ಯಕ್ತಿಯು ಭಾವಿಸಕೂಡದು. ಹಾಗೆಯೇ ಅಧಿಕೃತ ಗುರುವನ್ನು ಸಾಮಾನ್ಯ ಮನುಷ್ಯನೆಂದು ಭಾವಿಸಬಾರದು. ಇದೇ ರೀತಿಯಾಗಿ ಶುದ್ಧ ವೈಷ್ಣವನನ್ನು ಯಾವುದೇ ಜಾತಿಗೆ ಸೇರಿದವನೆಂದು ಭಾವಿಸಬಾರದು ಇತ್ಯಾದಿ ಪದ್ಮಪುರಾಣ. ಇದರ ತಾತ್ಪರ್ಯವೇನೆಂದರೆ ಸರ್ವಶಕ್ತನಾದ ಭಗವಂತನು ಯಾವುದೇ ಸನ್ನಿವೇಶದಲ್ಲೂ ಜಗತ್ತಿನ ಯಾವುದೇ ಭಾಗದಿಂದ ಬಂದ ವ್ಯಕ್ತಿಯನ್ನಾಗಲಿ ನೇರವಾಗಿ ತಾನೇ ಅಥವಾ ತನ್ನ ನಿಜರೂಪದ ಗುರುವಿನ ಮುಖಾಂತರವಾಗಿ ಸ್ವೀಕರಿಸಬಲ್ಲ. ಚೈತನ್ಯ ಮಹಾಪ್ರಭುಗಳು ವರ್ಣಾಶ್ರಮಕ್ಕೆ ಸೇರಿಲ್ಲದ ಜನಾಂಗಗಳಿಂದ ಅನೇಕ ಭಕ್ತರನ್ನು ಸ್ವೀಕರಿಸಿದರು. ತಮಗೆ ಬೋಧಿಸಲು ತಾವೇ ಯಾವುದೇ ಜಾತಿಗಳಾಗಲಿ ಅಥವಾ ವರ್ಣಾಶ್ರಮಕ್ಕಾಗಲಿ ಸೇರಿಲ್ಲವೆಂದು ಘೋಷಿಸಿದರು. ಆದರೆ ತಾವು ವೃಂದಾವನದ ಗೋಪಿಕೆಯರ ಸ್ವಾಮಿಯಾದ ಭಗವಂತನ ದಾಸರ ಶಾಶ್ವತ ದಾಸರೆಂದು ಸಾರಿದರು. ಅದೇ ಸಾಕ್ಷಾತ್ ಆತ್ಮ ಸಾಕ್ಷಾತ್ಕಾರದ ಮಾರ್ಗ. ಎಸ್ ಪ್ರಭು. So you can explain this thing that how a Vaishnava is even higher than a Brahmin, no? ಇಲ್ಲಿ ನೋಡಿ, ಸೊ ಇಲ್ಲಿ ಅಂದ್ರೆ ವಿಧವಾದ ನಮ್ಮ ಜನ್ಮ ಕರ್ಮಗಳನ್ನು ಇಲ್ಲಿ ವಿವರವಾಗಿ ಇಲ್ಲಿ ಹೇಳಲಾಗಿದೆ. ಆದ್ರೆ ಸೊ ಹುಟ್ಟು ಒಂದೇ ನಮ್ಮನ್ನು ನಿರ್ಧಾರ ಮಾಡಲ್ಲ. ಅಂದ್ರೆ ಕುಲದಲ್ಲಿ ಹುಟ್ಟಿ ಸೊ ನಾವು ಬ್ರಾಹ್ಮಣರಾಗಿ ಅಂತ ಎಲ್ಲೂ ಏನು ಹೇಳಿಲ್ಲ, ಯಾವ ಶಾಸ್ತ್ರದಲ್ಲೂ ಹೇಳಿಲ್ಲ. ಸೊ ಆದ್ದರಿಂದ ಸೊ ಇಲ್ಲಿ ವೈಷ್ಣವರಾಗುವುದೇ ಸೊ ಬಹಳ ಅಂದ್ರೆ ಬಹು ಮುಖ್ಯವಾಗಿ ಇಲ್ಲಿ ಸೊ ಸ್ಪಷ್ಟವಾಗಿ ಹೇಳಲಾಗಿದೆ ಇಲ್ಲಿ. ಅಂದ್ರೆ ಇಲ್ಲಿ ನೋಡಿ, ಕಿರಾತ, ಹೂನ, ಆಂಧ್ರ, ಪುಲಿಂದ, ಪುಷ್ಕರ, ಅಬೀರ, ಶುಂಭ, ಯವನ, ಕಸ ಜನಾಂಗ ಸದಸ್ಯರು ಮತ್ತು ಪಾಪ ಕಾರ್ಯಗಳಲ್ಲಿ ಆಸಕ್ತರಾದ ಇತರರು ಪರಮಶಕ್ತನಾದ ಭಗವಂತನ ಭಕ್ತರನ್ನು ಆಶ್ರಯಿಸಿ ಪುನೀತರಾಗಬಹುದು. ಎಲ್ಲೇ ಇರ್ಬೋದು, ಯಾವ ದೇಶದಲ್ಲಿ ಇರ್ಬೋದು, ಯಾವ ಜನಾಂಗದಲ್ಲಿ ಇರ್ಬೋದು, ಯಾವ ಸಮಾಜದಲ್ಲಿ ಇರ್ಬೋದು, ಎಲ್ಲೇ ಒಂದು ಜೀವನ ಮಾಡ್ತಿರ್ಬೋದು. ಆದ್ರೆ ಸೊ ಎಲ್ಲರಿಗೂ ಈ ಒಂದು ಅವಕಾಶ ಸೊ ಭಗವದ್ಗೀತೆಯಲ್ಲಿ ಕೃಷ್ಣರು ಕೊಟ್ಟಿದ್ದಾರೆ. ಸೊ ಅವರೇ ಸ್ವಯಂವಾಗಿ ಬಂದಿದ್ರು. ಸೊ ಈ ಒಂದು ಯಾರಾದ್ರೂ ತಮ್ಮ ಅಂದ್ರೆ ಗುರುಗಳ ಸೊ ಕರೆಕ್ಟ್ ಒಂದು ಲೀನೇಜ್ ಅಲ್ಲಿ ಬಂದಂತ ಗುರುಗಳ ಅವರಿಂದ ದೀಕ್ಷೆ ಪಡೆದು ಸೊ ತನ್ನ ಪಾಪ ಕಾರ್ಯಗಳನ್ನೆಲ್ಲ ವಿಮುಕ್ತಗೊಳಿಸ್ಕೋಬಹುದು. ಸೊ ಅಂತವರು ಸೊ ಈ ಒಂದು ಕೃಷ್ಣ ಪ್ರಜ್ಞೆ ಆಂದೋಲನದಲ್ಲಿ ಸೊ ಭಗವಂತನ ಒಂದು ನಾಮಸ್ಮರಣೆಯನ್ನು ಮಾಡ್ತಾ ಇದ್ರೆ ಸೊ ಎಲ್ಲರೂ ಎಲ್ಲಾ ಪಾಪ ಕಾರ್ಯಗಳಿಂದ ಮುಕ್ತರಾಗಬಹುದು ಅಂತ ಹೇಳಿ ಹೇಳಲಾಗಿದೆ. So in Kali Yuga, practically everyone is born Sudra, you know. ಈ ಕಲಿಯುಗದಲ್ಲಿ ಸೊ ಎಲ್ಲರೂ ಶೂದ್ರರೇ. Because they don't do the proper Garbhadana Samskaram, therefore everyone born, although maybe born in Brahmin family, but actually they all are Sudras. ಸೊ ಇಲ್ಲಿ ಹೇಳಲಾಗುತ್ತೆ, ಸೊ ಹುಟ್ಟುವುದಕ್ಕಿಂತ ಮುಂಚೆ ಗರ್ಭಾಧಾನ ಸಂಸ್ಕಾರ ಅಂತ ಮಾಡ್ಬೇಕು. ಬಟ್ ಆದ್ರೆ ಈ ಕಲಿಯುಗದಲ್ಲಿ ಯಾರು ಸಂಸ್ಕಾರಗಳನ್ನು ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ಇಲ್ಲಿ ಸೊ ಕಲಿಯುಗದಲ್ಲಿ ಎಲ್ಲರನ್ನು ಶೂದ್ರರಿಂದ ಕರೆಯಲಾಗುತ್ತದೆ. And someone who chants the holy name of the Lord, Hare Krishna, immediately becomes not only Vaishnava, he also is automatically a Brahmin also.
ಯಾರಾದ್ರೂ ಒಂದು ಕೃಷ್ಣ ನಾಮಸ್ಮರಣೆ ಹರೇ ಕೃಷ್ಣ ಅಂತ ಮಂತ್ರವನ್ನು ಜಪನೆ ಮಾಡಿದ್ರೆ ಅವರು ವೈಷ್ಣವರಾಗ್ತಾರೆ. ಸೊ ವೈಷ್ಣವರು ಅಂದ್ರೆ ಅವರು ಬ್ರಾಹ್ಮಣರು ಆಗಿರ್ತಾರೆ ಅಂತ ಅರ್ಥ. So therefore, anyone who chants Krishna's name, automatically he is already a Brahmin. ಸೊ ಯಾರಾದ್ರೂ ಕೃಷ್ಣರ ಒಂದು ನಾಮಸ್ಮರಣೆಯನ್ನು ಮಾಡಿದ್ರೆ ಅವರು ಅಂದ್ರೆ ಅವರು ಬ್ರಾಹ್ಮಣರು ಅಂತ ಹೇಳಲಾಗಿದೆ. So is this clear, this part about how to become Brahmin and Vaishnav? Yeah, yes, it's very clear. Has anybody got any questions on this one? ಸೊ ಈ ಒಂದು ಪ್ರಶ್ನೆಗೆ ಅಂದ್ರೆ ಉತ್ತರ ಹೇಳಲಾಗಿದೆ. ಸೊ ಇದ್ರ ಬಗ್ಗೆ ಯಾರಿಗಾದ್ರೂ ನಿಮ್ಮಲ್ಲಿ ಮತ್ತೆ ಏನಾದ್ರು ಏನಾದ್ರು ಡೌಟ್ಸ್ ಇದೆನಾ? Okay, we go to the next question. I think he has a question, no? How Krishna is in the chat. No, there's no question. In the chat, it says how is Krishna the... No, bro, there is no question. No question. How we can say Krishna is our real friend? No, how can we say Krishna is our real friend? Huh? Yes. How we can say Krishna is our real friend? Can you go to Bhagavad Gita 5:29? Got it? 5:29. Yes, bro. 5:29. Bhoktaram Vignesapatra. Yeah. Can what? Who's that who asked the question? You can read. ಪ್ರಭುಜಿ ಹರೇ ಕೃಷ್ಣ. ಸೊ ಹೇಳಿ, ಇದು ಟ್ರಾನ್ಸ್ಲೇಷನ್ ಇದು ಓದಿದ್ದು. ನನ್ನ ವಿಷಯವಾಗಿ ಸಂಪೂರ್ಣ ಪ್ರಜ್ಞೆಯನ್ನಿಟ್ಟುಕೊಂಡು ಎಲ್ಲಾ ಯಜ್ಞಗಳ ಮತ್ತು ತಪಸ್ಸುಗಳ ಕಟ್ಟಕಡೆಯ ಭೋಕ್ತ ನಾನೇ. ಎಲ್ಲ ಲೋಕಗಳ ಮತ್ತು ದೇವತೆಗಳ ಪರಮ ಪ್ರಭು ನಾನೇ ಮತ್ತು ಎಲ್ಲಾ ಜೀವಿಗಳ ಉಪಕಾರಿಯೂ ಹಿತೈಷಿಯೂ ನಾನೇ ಎಂದು ಅರಿತು ಮನುಷ್ಯನು ಐಹಿಕ ದುಃಖ ಯಾತನೆಯಿಂದ ಮುಕ್ತನಾಗಿ ಶಾಂತಿಯನ್ನು ಪಡೆಯುವನು. ಹರೇ ಕೃಷ್ಣ. So you can see Krishna, who you know that Krishna is the well-wishing friend. Shuhat Sarva Bhutanam. Yes? Yes, Prabhu. Can you go to Antilila 1:108? Yes, bro. Ask him to read. ಪ್ರಭುಜಿ ಓದಿ. ಎಲ್ಲ ಪುರುಷರಲ್ಲೂ ಶ್ರೇಷ್ಠನಾದ ಪುರುಷೋತ್ತಮ ಎಂದು ಹೆಸರಾದ ದೇವೋತ್ತಮ ಪರಮ ಪುರುಷನು ಪರಿಶುದ್ಧವಾದ ಮನಸ್ಸನ್ನು ಹೊಂದಿದ್ದಾನೆ. ಅವನು ಎಷ್ಟು ಮೃದು ಸ್ವಭಾವದವನೆಂದರೆ ಅವನು ದಾಸನು ದೊಡ್ಡದೊಂದು ಅಪರಾಧ ಮಾಡಿದರೂ ಗಂಭೀರವಾಗಿ ಪರಿಗಣಿಸುವುದಿಲ್ಲ. ಬದಲಾಗಿ ಅವನು ದಾಸನು ಒಂದು ಸಣ್ಣ ಸೇವೆಯನ್ನು ಸಲ್ಲಿಸಿದರೂ ಅದು ಬಹಳ ದೊಡ್ಡದೆನ್ನುವಂತೆ ಸ್ವೀಕರಿಸುತ್ತಾನೆ. ಅಸೂಯೆಯಿಂದ ಕೂಡಿದ ವ್ಯಕ್ತಿಯೊಬ್ಬನು ಪ್ರಭುವನ್ನು ನಿಂದಿಸಿದರೂ ಅವನ ವಿರುದ್ಧ ಪ್ರಭುವು ಎಂದೂ ಕ್ರೋಧವನ್ನು ವ್ಯಕ್ತಪಡಿಸುವುದಿಲ್ಲ.
ಅವನ ಮಹಾನ್ ಗುಣಗಳು ಹೀಗಿವೆ. So you can see from here how kind of friend Krishna is. Yes, Yes. yes, yes. Can you go to 11:255? Eleven chapter don't have until 10 only. 11 don't have, huh? Don't have 11 and 12 don't have. Okay, then you go to this verse, huh? Go to 3. Three 2:23. 3, 2. Twenty-three, huh? Yes, bro. 3:2:23. 3, 2. 3, 2. Yes, bro. 3, 2, 23. Okay, make it bigger so you can read. Bro, ಓದ್ತೀರಾ bro? Continue ಮಾಡಿ. ಅಯ್ಯೋ ಅವಿಧೇಯಳು, ತನ್ನ ಸ್ಥಾನಗಳಿಂದ ಉಳಿಸಲು ಮರಣಾಂತಿಕ ವಿಷಯವನ್ನು ಉತ್ಪಾದಿಸಿದವಳು ಆದ ರಾಕ್ಷಸಿ ಪೂತನಿಗೆ ತಾಯಿಯ ಸ್ಥಾನ ನೀಡಿದ ಆ ಕರುಣಾಮಯಿಯನ್ನು ಬಿಟ್ಟು ನಾನು ಬೇರೆ ಯಾರನ್ನು ತಾನೇ ಆಶ್ರಯಿಸಲಿ. Purport. ತನ್ನ ಶತ್ರುವಿಗೂ ದಯೆ ತೋರಿದ ಭಗವಂತನ ಅಪಾರ ಕರುಣೆಯ ದೃಷ್ಟಾಂತ ಒಂದು ಇಲ್ಲಿದೆ. ಸಭ್ಯನಾದವನು ವಿಷಭಂಡಾರದಿಂದ ಅಮೃತವನ್ನು ಸ್ವೀಕರಿಸುವ ಹಾಗೆ ಸಂದೇಹಾಸ್ಪದ ವ್ಯಕ್ತಿಯಿಂದ ಸದ್ಗುಣವನ್ನು ಮಾತ್ರ ಗ್ರಹಿಸುತ್ತಾನೆ. ಬಾಲ್ಯದಲ್ಲಿ ಶ್ರೀಕೃಷ್ಣನಿಗೆ ಪೂತನಿಯು ವಿಷ ಉಣಿಸಿದಳು. ರಾಕ್ಷಸಿಯಾಗಿ ಪೂತನಿ ಅದ್ಭುತ ವಿಷವನ್ನು ಕೊಲ್ಲಲೆತ್ನಿಸಿದಳು. ಅವಳು ರಾಕ್ಷಸಿಯಾದುದರಿಂದ ಪರಮಪ್ರಭುವನ್ನು ಅರಿತುಕೊಳ್ಳುವುದು ಅವಳಿಗೆ ಅಸಾಧ್ಯವಾಗಿತ್ತು. ಮಗುವಿನ ಪಾತ್ರ ವಹಿಸಿದರೂ ಅವನು ದೇವೋತ್ತಮ ಪರಮಪುರುಷನಿಗಿಂತ ಕಡಿಮೆಯಾಗಿರಲಿಲ್ಲ. ತನ್ನ ಭಕ್ತಳಾದ ಯಶೋದೆಯನ್ನು ಸಂತುಷ್ಟಗೊಳಿಸಲು ಶಿಶುವಿನ ರೂಪ ಆಳಿದ್ದರಿಂದ ಪರಮಪ್ರಭುವಿಗಾಗಿ ಅವನ ಸತ್ವವೇನು ಕ್ಷೀಣಿಸಿರಲಿಲ್ಲ. ಭಗವಾನ್ ಶ್ರೀಕೃಷ್ಣನು ಶಿಶುವಿನ ರೂಪ ತಾಳಬಹುದು ಅಥವಾ ಮಾನವೇತರ ರೂಪ ತಾಳಬಹುದು, ಆದರೆ ಅವರಿಂದ ಕಿಂಚಿತ್ತೂ ವ್ಯತ್ಯಾಸವಾಗುವುದಿಲ್ಲ. ಅವನು ಸದಾಕಾಲವೂ ಅದೇ ಪರಮಪ್ರಭು. ಜೀವಿಯು ಕಡು ತಪಸ್ಸಿನಿಂದ ಎಷ್ಟೇ ಪ್ರಾಬಲ್ಯ ಗಳಿಸಿದರೂ ಅವನು ಎಂದಿಗೂ ಪರಮಪ್ರಭುವಿಗೆ ಸರಿಸಮಾನಲಾಗಲಾರನು.
ಪೂತನಿಯು ವಾತ್ಸಲ್ಯ ಮಹಿ ತಾಯಿಯಂತೆ ನಟಿಸಿ ಶ್ರೀಕೃಷ್ಣನಿಗೆ ಸ್ತನ್ಯಪಾನ ಮಾಡಲು ಅವಕಾಶವಿತ್ತಳಾದ್ದರಿಂದ ಭಗವಾನ್ ಶ್ರೀಕೃಷ್ಣನು ಅವಳ ಮಾತೃತ್ವವನ್ನು ಒಪ್ಪಿಕೊಂಡನು. ಭಗವಂತನು ಜೀವಿಯ ಕನಿಷ್ಠ ಅರ್ಹತೆಯನ್ನು ಒಪ್ಪಿಕೊಂಡು ಅವನಿಗೆ ಗರಿಷ್ಠ ಫಲ ನೀಡುತ್ತಾನೆ. ಅದೇ ಅವನ ಶೀಲದ ಶ್ರೇಷ್ಠ ಮಾನದಂಡ. ಆದ್ದರಿಂದ ಭಗವಂತನಲ್ಲದೆ ಬೇರೆ ಯಾರು ತಾನೇ ಅಂತಿಮವಾಗಿ ಆಶ್ರಯದಾತನಾಗಬಹುದು? Yes. ಎಸ್ ಪ್ರಭು. Can you go to Madhya Leela 22, 33, 34? Madhya Leela 22. 22. Okay, bro. 22, 33 and 34. 33, 34. Madhya 22. Okay. $33, bro. Yeah. Yes. Can read. ಪ್ರಿಯ ಕೃಷ್ಣ, ಐಕ ಜಗತ್ತಿನಲ್ಲಿ ನಿನ್ನನ್ನು ಇಷ್ಟು ದೀರ್ಘಕಾಲ ಮರೆತು ಬಿಟ್ಟಿದ್ದರೂ ನಾನೀಗ ನಿನಗೆ ಶರಣಾಗತನಾಗುತ್ತಿದ್ದೇನೆ. ನಾನು ನಿನ್ನ ಸಾಚ ಸೇವಕ. ದಯವಿಟ್ಟು ನನ್ನನ್ನು ನಿನ್ನ ಸೇವೆಯಲ್ಲಿ ತೊಡಗಿಸು ಎಂದು ಪ್ರಾಮಾಣಿಕವಾಗಿ ಕೇಳಿಕೊಂಡರೆ ಅವನನ್ನು ಕೃಷ್ಣನು ಮಾಯೆಯ ಪಾಶದಿಂದ ಕೂಡಲೇ ಬಿಡುಗಡೆ ಮಾಡುತ್ತಾನೆ. Next verse. ಪ್ರಿಯ ಪ್ರಭು, ಇಂದಿನಿಂದ ನಾನು ನಿನ್ನವನು ಎಂದು ಹೇಳಿ ಶ್ರದ್ಧೆಯಿಂದ ವ್ಯಕ್ತಿಯು ನನಗೆ ಶರಣಾದರೆ ಮತ್ತು ತನಗೆ ಅಭಯ ನೀಡಬೇಕೆಂದು ಕೇಳಿಕೊಂಡರೆ ನಾನು ಅವನಿಗೆ ಕೂಡಲೇ ಧೈರ್ಯವನ್ನು ಕೊಡುತ್ತೇನೆ. ಆ ಸಮಯದಿಂದಲೇ ಅವನು ಸದಾ ಸುರಕ್ಷಿತವಾಗಿರುತ್ತಾನೆ. ಇದು ನಾನು ಕೊಟ್ಟ ಭಾಷೆ. So is it convinced? You want me to give you some more verses? Yeah, Prabhu. Huh? Prabhu, I'm convinced, Prabhu. I got the answers, Prabhu. Any other? Yeah. Prabhu, Madhya shloka number what? 33 and 34. Madhya 22, 33, 34. Thank you, Prabhu. Thanks. Any other questions? Yeah, there is a second question. So why you shouldn't eat meat? Why you shouldn't eat meat? Yeah. You don't have 11 canto, you say, right? No, don't have. Yeah, bro. 11 complete. Never mind, you go to the English version and translate 11:5:14. ಸೊ ಇಂದಿನ ಎರಡನೇ ಒಂದು ಪ್ರಶ್ನೆ ಅಲ್ಲ ಮೂರನೇ ಪ್ರಶ್ನೆ, ಸೊ ಮಾಂಸವನ್ನು ಯಾಕೆ ತಿನ್ನಬಾರದು ಅಂತ. Eleven 5:14, right, bro? I think never mind, you go down to 4:16 Bhagavad Gita. Bro. You read the purport. For 16 purport you read. I mean, you read the verse and read the purport, Bhagavad Gita. ಭಗವದ್ಗೀತೆ 4ನೇ ಅಧ್ಯಾಯ 16ನೇ ಶ್ಲೋಕ. ಕರ್ಮವು ಯಾವುದು ಅಕರ್ಮವು ಯಾವುದು ಎಂಬುದನ್ನು ತೀರ್ಮಾನಿಸುವಾಗ
ಬುದ್ಧಿವಂತರಿಗೂ ದಿಗ್ಭ್ರಮೆಯಾಗುತ್ತದೆ. ಕರ್ಮವೆಂದರೇನು ಎಂಬುದನ್ನು ಈಗ ನಿನಗೆ ವಿವರಿಸಿ ಹೇಳುತ್ತೇನೆ. ಅದನ್ನು ತಿಳಿದು ನೀನು ಎಲ್ಲಾ ಅಶುಭದಿಂದ ಬಿಡುಗಡೆ ಹೊಂದುವೆ. ಭಾವಾರ್ಥ: ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮವನ್ನು ಇಂದಿನ ನಿಜವಾದ ಭಕ್ತರ ಮೇಲ್ಪಂಕ್ತಿನಂತೆ ಮಾಡಬೇಕು. ಇದನ್ನು 15ನೆಯ ಶ್ಲೋಕದಲ್ಲಿ ಹೇಳಿದೆ. ಇಂತಹ ಕರ್ಮವು ಏಕೆ ಸ್ವತಂತ್ರವಾಗಿರಬಾರದು ಎನ್ನುವುದನ್ನು ಮುಂದಿನ ಶ್ಲೋಕದಲ್ಲಿ ಹೇಳಿದೆ. ಈ ಅಧ್ಯಾಯದ ಪ್ರಾರಂಭದಲ್ಲಿ ವಿವರಿಸಿದಂತೆ ಗುರು ಶಿಷ್ಯ ಪರಂಪರೆಯಲ್ಲಿರುವವರಿಗೆ ಅಧಿಕಾರವು ದತ್ತವಾಗಿರುತ್ತದೆ. ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ ಮಾಡಲು ಇಂಥವರ ಮಾರ್ಗದರ್ಶನವನ್ನು ಅನುಸರಿಸಬೇಕು. ಕೃಷ್ಣ ಪ್ರಜ್ಞೆಯ ಪದ್ಧತಿಯನ್ನು ಮೊದಲು ತಿಳಿಸಿಕೊಟ್ಟಿದ್ದು ಸೂರ್ಯದೇವನಿಗೆ. ಸೂರ್ಯದೇವನು ತನ್ನ ಮಗನಾದ ಮನುವಿಗೆ ಇದನ್ನು ವಿವರಿಸಿದನು. ಮನುವು ತನ್ನ ಮಗನಾದ ಇಕ್ಷ್ವಾಕುವಿಗೆ ವಿವರಿಸಿದನು. ಆ ಪ್ರಾಚೀನ ಕಾಲದಿಂದ ಈ ಪದ್ಧತಿಯ ಭೂಮಿಯ ಮೇಲೆ ನಡೆದುಕೊಂಡು ಬಂದಿದೆ. ಆದುದರಿಂದ ನಾವು ಗುರು ಶಿಷ್ಯ ಪರಂಪರೆಯಲ್ಲಿನ ಇಂದಿನ ಅಧಿಕೃತ ಜನರ ಹೆಜ್ಜೆಯಲ್ಲಿ ನಡೆಯಬೇಕು. ಇಲ್ಲವಾದರೆ ಅತ್ಯಂತ ಬುದ್ಧಿವಂತನಾದವರಿಗೂ ಕೃಷ್ಣ ಪ್ರಜ್ಞೆಯಲ್ಲಿನ ಕಾರ್ಯ ಪ್ರಮಾಣಗಳ ವಿಷಯದಲ್ಲಿ ದಿಗ್ಭ್ರಮತೆಯಾಗುತ್ತದೆ. ಈ ಕಾರಣಕ್ಕಾಗಿ ಭಗವಂತನು ಅರ್ಜುನನಿಗೆ ನೇರವಾಗಿ ಕೃಷ್ಣ ಪ್ರಜ್ಞೆಯನ್ನು ಉಪದೇಶಿಸಲು ನಿರ್ಧರಿಸಿದನು. ಭಗವಂತನು ಅರ್ಜುನನಿಗೆ ನೇರವಾಗಿ ಉಪದೇಶ ಮಾಡುವುದರಿಂದ ಯಾರು ಅರ್ಜುನನ ಹೆಜ್ಜೆಯಲ್ಲಿ ನಡೆಯುತ್ತಾರೋ ಅವರಿಗೆ ಖಂಡಿತ ದಿಗ್ಭ್ರಮೆಯಾಗುವುದಿಲ್ಲ. ಧರ್ಮದ ಮಾರ್ಗವನ್ನು ಅಪರಿಪೂರ್ಣವಾದ ಪ್ರಾಯೋಗಿಕ ತಿಳುವಳಿಕೆಯಿಂದ ನಿರ್ಧರಿಸಲು ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ. ವಾಸ್ತವವಾಗಿ ಧರ್ಮದ ತತ್ವಗಳನ್ನು ಭಗವಂತನು ಮಾತ್ರವೇ ವಿಧಿಸಬಲ್ಲ. ಧರ್ಮಾತ್ತು ಸಾಕ್ಷಾತ್ ಭಗವತ್ ಪ್ರಣೀತಂ. ಭಾಗವತ 6:3-19. ಅಪರಿಪೂರ್ಣವಾದ ಊಹೆಗಳಿಂದ ಧಾರ್ಮಿಕ ತತ್ವವನ್ನು ಯಾರು ಸೃಷ್ಟಿಸಲಾರರು. ಬ್ರಹ್ಮ, ಶಿವ, ನಾರದ, ಮನು, ಕುಮಾರರು, ಕಪಿಲ, ಪ್ರಹ್ಲಾದ, ಭೀಷ್ಮ, ಶುಕಮುನಿಗಳು, ಯಮರಾಜ, ಜನಕ ಮತ್ತು Which verse you reading? Which verse you reading? 4:16 bro. 4:16, you know? 14:16. 14:16. 14:16. 14:16. 14:16. Yeah. Read the ಶುಕ್ರದ second ಫಲ. paragraph. Second paragraph. ನಮೋ ಬ್ರಾಹ್ಮಣ ದೇವ from here bro. Yeah. No. One verse. Second paragraph. ತಮೋಗುಣ from right. Yeah. ತಮೋಗುಣದ ವಿಷಯ ಹೇಳುವುದಾದರೆ ಕರ್ತುವಿಗೆ ಜ್ಞಾನವಿಲ್ಲ. ಆದುದರಿಂದ ಅವನ ಚಟುವಟಿಕೆಗಳಿಂದ ತಾತ್ಕಾಲಕ್ಕೆ ದುಃಖ. ಆನಂತರ ಅವನು ಪ್ರಾಣಿ ಜೀವದತ್ತ ಹೋಗುವನು. ಪ್ರಾಣಿ ಜೀವನವು ಎಂದೂ ದುಃಖಕರವಾದದ್ದೇ. ಆದರೆ ಮಾಯೆಯ ಪ್ರಭಾವದಿಂದ ಪ್ರಾಣಿಗಳಿಗೆ ಇದು ತಿಳಿಯುವುದಿಲ್ಲ. ಬಡ ಪ್ರಾಣಿಗಳನ್ನು ಕೊಲ್ಲುವುದು ತಮೋಗುಣದ ಪರಿಣಾಮವೇ. ಪ್ರಾಣಿಯನ್ನು ಕೊಲ್ಲುವವರಿಗೆ ಮುಂದೆ ತಮ್ಮನ್ನು ಕೊಲ್ಲುವುದಕ್ಕೆ ಅಗತ್ಯವಾದ ದೇಹವು ಪ್ರಾಣಿಗೆ ದೊರೆಯುತ್ತದೆ ಎನ್ನುವುದನ್ನು ತಿಳಿಯದು. ಇದು ಪ್ರಕೃತಿಯ ನಿಯಮ. ಮನುಷ್ಯರ ಸಮಾಜದಲ್ಲಿ ಮನುಷ್ಯನೊಬ್ಬನು ಇನ್ನೊಬ್ಬನನ್ನು ಕೊಂದರೆ ಅವನನ್ನು ನೇಣು ಹಾಕಬೇಕು. ಇದು ರಾಜ್ಯದ ನಿಯಮ. ಅಜ್ಞಾನದಿಂದಾಗಿ ಜನರಿಗೆ ಪರಮ ಪ್ರಭುವು ನಿಯಂತ್ರಿಸುವ ಸಂಪೂರ್ಣ ರಾಜ್ಯವೊಂದಿದೆ ಎನ್ನುವುದನ್ನು ತಿಳಿಯದು. ಜೀವಂತವಾದ ಪ್ರತಿಯೊಂದು ಪ್ರಾಣಿಯು ಭಗವಂತನ ಮಗು. ಒಂದು ಇರುವೆಯನ್ನು ಕೊಲ್ಲುವುದನ್ನು ಅವನು ಸಹಿಸಲಾರ. ಅದಕ್ಕೆ ತಕ್ಕಂತೆ ಮನುಷ್ಯನು ಅನುಭವಿಸಲೇಬೇಕು. ಆದುದರಿಂದ ನಾಲಿಗೆಯ ರುಚಿಗಾಗಿ ಪ್ರಾಣಿಗಳನ್ನು ಕೊಲ್ಲುವುದು ಅತ್ಯಂತ ಕೀಳು ಅಜ್ಞಾನ. ಭಗವಂತನು ಎಷ್ಟೋ ಸೊಗಸಾದ ವಸ್ತುಗಳನ್ನು ಕೊಟ್ಟಿದ್ದಾನೆ. ಆದುದರಿಂದ ಮನುಷ್ಯನು ಪ್ರಾಣಿಗಳನ್ನು ಕೊಳ್ಳುವ ಅಗತ್ಯವೇ ಇಲ್ಲ. ಏನೇ ಆಗಲಿ, ಮನುಷ್ಯನು ಮಾಂಸವನ್ನು ತಿನ್ನುವ ಚಪಲವನ್ನು ತೀರಿಸಿಕೊಂಡರೆ ಅವನು ಅಜ್ಞಾನದಿಂದ ಹಾಗೆ ನಡೆಯುತ್ತಿದ್ದಾನೆ. ತನ್ನ ಭವಿಷ್ಯವನ್ನು ತುಂಬು ಕತ್ತಲನ್ನಾಗಿ ಮಾಡಿಕೊಳ್ಳುತ್ತಿದ್ದಾನೆ ಎಂದು ತಿಳಿಯಬೇಕು. ಎಲ್ಲಾ ವಧೆಗಳಲ್ಲಿ ಗೋವಧೆ ಅತ್ಯಂತ ಕೆಟ್ಟದ್ದು. ಏಕೆಂದರೆ ಹಸುವು ಹಾಲನ್ನು ಕೊಟ್ಟು ನಮಗೆ ಎಲ್ಲಾ ಬಗೆಯ ಸಂತೋಷವನ್ನು ಕೊಡುತ್ತದೆ. ವೈದ್ಯ ಸಾಹಿತ್ಯದಲ್ಲಿ ಋಗ್ವೇದ 9:4-64 ಗೋಬ್ ಪ್ರಣತ ಮತ್ಸರಂ ಎನ್ನುವ ಮಾತುಗಳು. ಹಾಲಿನಿಂದ ಸಂತೃಪ್ತನಾಗಿ ಹಸುವನ್ನು ಕೊಲ್ಲಲು ಆಕ್ಷೇಪಿಸುವವನು ಅತ್ಯಂತ ತಮಸ್ಸಿನಲ್ಲಿದ್ದಾನೆ ಎನ್ನುವುದನ್ನು ಸೂಚಿಸುತ್ತೇವೆ.
ವೇದ ಸಾಹಿತ್ಯದಲ್ಲಿ ಈ ಪ್ರಾರ್ಥನೆ ಇದೆ. ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಹ್ಮಣ್ಯ ಹಿತಾಯ ಚ ಜಗದ್ವೈತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ನನ್ನ ಪ್ರಭುವೆ, ನೀವು ಗೋವುಗಳಿಗೂ ಬ್ರಾಹ್ಮಣರಿಗೂ ಒಳ್ಳೆಯದನ್ನು ಬಯಸುವವನು Who? ಮತ್ತು Yeah, why? ಮತ್ತು ಸಮಸ್ತ ಮಾನವ ಸಮಾಜಕ್ಕೂ ಪ್ರಪಂಚಕ್ಕೂ ಒಳ್ಳೆಯದನ್ನು ಬಯಸುವವನು. ವಿಷ್ಣು ಪುರಾಣ 1:1965. ಇದರ ಭಾವಾರ್ಥವೆಂದರೆ ಈ ಪ್ರಾರ್ಥನೆಯಲ್ಲಿ ಗೋವುಗಳು ಮತ್ತು ಬ್ರಾಹ್ಮಣರ ರಕ್ಷಣೆಯನ್ನು ವಿಶೇಷವಾಗಿ ಹೇಳಿದೆ. ಬ್ರಾಹ್ಮಣರು ಆಧ್ಯಾತ್ಮಿಕ ಶಿಕ್ಷಣದ ಪ್ರತೀಕ, ಗೋವುಗಳು ಅತ್ಯಂತ ಮೌಲಿಕವಾದ ಆಹಾರದ ಪ್ರತೀಕ. ಈ ಎರಡು ಜೀವಂತ ಪ್ರಾಣಿಗಳಿಗೆ, ಬ್ರಾಹ್ಮಣರಿಗೆ ಮತ್ತು ಗೋವುಗಳಿಗೆ ಎಲ್ಲಾ ರಕ್ಷಣೆಯನ್ನು ಕೊಡಬೇಕು. ಅದು ನಾಗರಿಕತೆಯ ನಿಜವಾದ ಪ್ರಗತಿ. ಆಧುನಿಕ ಮಾನವ ಸಮಾಜವು ಆಧ್ಯಾತ್ಮಿಕ ಜ್ಞಾನವನ್ನು ಅಲಕ್ಷ್ಯ ಮಾಡಿದೆ, ಗೋವಧೆಗೆ ಪ್ರೋತ್ಸಾಹ ಕೊಟ್ಟಿದೆ. ಆದುದರಿಂದ ಮಾನವ ಸಮಾಜವು ತಪ್ಪು ದಿಕ್ಕಿನಲ್ಲಿ ಮುಂದಕ್ಕೆ ಹೋಗುತ್ತದೆ ಮತ್ತು ಆತ್ಮನಾಶಕ್ಕೆ ದಾರಿ ಮಾಡಿಕೊಡುತ್ತದೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಯಾವ ಸಮಾಜವು ತನ್ನ ಪೌರರನ್ನು ಅವರ ಮುಂದಿನ ಜನ್ಮಗಳಲ್ಲಿ ಪ್ರಾಣಿಗಳಾಗುವಂತೆ ಮಾರ್ಗದರ್ಶನ ಮಾಡುತ್ತದೆಯೋ ಅದು ನಿಶ್ಚಯವಾಗಿಯೂ ಮಾನವೀಯ ನಾಗರಿಕತೆಯಲ್ಲ. ಈಗಿನ ಮಾನವೀಯ ನಾಗರಿಕತೆಯಂತೂ ರಜೋಗುಣ ತಮೋಗುಣಗಳಿಂದ ತುಂಬಾ ಕೆಳನೆಲೆಗಿಳಿದೆ, ದಾರಿ ತಪ್ಪುತ್ತಿದೆ. ಇದೊಂದು ಬಹು ಅಪಾಯಕಾರಿಯಾದ ಯುಗ. ಮಾನವ ಕುಲವನ್ನು ದೊಡ್ಡ ವಿಪತ್ತಿನಿಂದ ಉಳಿಸಲು ಅತ್ಯಂತ ಸುಲಭವಾದ ಪ್ರಕ್ರಿಯೆಯಾದ ಕೃಷ್ಣ ಪ್ರಜ್ಞೆಯನ್ನು ಲಭ್ಯ ಮಾಡಿಕೊಡಲು ಎಲ್ಲಾ ರಾಷ್ಟ್ರಗಳು ಎಚ್ಚರಿಕೆ ವಹಿಸಬೇಕು. ಎಸ್ ಪ್ರಬೋಧನ್. Done, bro. Right. Prabhu, Hare Krishna. Ten, 9. Okay, bro. 10, 9. Okay. You got it? 10, 9.
ತಮ್ಮ ಇಂದ್ರಿಯಗಳನ್ನು ನಿಯಂತ್ರಿಸಲು ಸಾಧ್ಯವಾಗದೆ ಶ್ರೀಮಂತರು ಅಥವಾ ಶ್ರೀಮಂತ ಕುಟುಂಬಗಳಲ್ಲಿ ಹುಟ್ಟಿದವರ ಬಗ್ಗೆ ಹೆಮ್ಮೆ ಪಡಲು ಎಷ್ಟು ಕ್ರೂರಿಯಾಗಿದ್ದಾನೆಂದರೆ ಅವರು ಹೇಳುವ ದೇಹವನ್ನು ಕಾಪಾಡಿಕೊಳ್ಳಲು ಅಥವಾ ಅವರು ಎಂದಿಗೂ ವಯಸ್ಸಾಗುವುದಿಲ್ಲ ಅಥವಾ ಸಾಯುವುದಿಲ್ಲ ಎಂದು ಅವರು ಭಾವಿಸುತ್ತಾರೆ. ಅವರು ಕರುಣೆ ಇಲ್ಲದೆ ಬಡ ಪ್ರಾಣಿಗಳನ್ನು ಕೊಲ್ಲುತ್ತಾರೆ. ಕೆಲವೊಮ್ಮೆ ಅವರು ವಿಹಾರವನ್ನು ಆನಂದಿಸಲು ಪ್ರಾಣಿಗಳನ್ನು ಕೊಲ್ಲುತ್ತಾರೆ. Next verse. ಬದುಕುತ್ತಿರುವಾಗ ಒಬ್ಬನು ತನ್ನ ದೇಹ ಬಗ್ಗೆ ಹೆಮ್ಮೆ ಪಡಬಹುದು. ತನ್ನನ್ನು ತಾನು ತುಂಬಾ ದೊಡ್ಡ ವ್ಯಕ್ತಿ, ಮಂತ್ರಿ, ಅಧ್ಯಕ್ಷ ಅಥವಾ ದೇವಮಾನವ ಎಂದು ಭಾವಿಸಬಹುದು. ಆದರೆ ಯಾರೇ ಆಗಲಿ ಸಾವಿನ ನಂತರ ಈ ದೇಹವು ಹುಳುಗಳಾಗಿ, ಮಲವಾಗಿ ಅಥವಾ ಬೂದಿಯಾಗಿ ಬದಲಾಗುತ್ತದೆ. ಈ ದೇಹದ ತಾತ್ಕಾಲಿಕ ಆಸೆಗಳನ್ನು ಪೂರೈಸಲು ಬಡ ಪ್ರಾಣಿಗಳನ್ನು ಕೊಂದರೆ ಅವನು ತನ್ನ ಮುಂದಿನ ಜನ್ಮದಲ್ಲಿ ನರಳುತ್ತಾನೆ ಎಂದು ತಿಳಿಯುವುದಿಲ್ಲ. ಏಕೆಂದರೆ ಅಂತಹ ಪಾಪಿ ದುಷ್ಕರ್ಮಿ ನರಕಕ್ಕೆ ಹೋಗಿ ತನ್ನ ಕ್ರಿಯೆಗಳ ಫಲಿತಾಂಶವನ್ನು ಅನುಭವಿಸಬೇಕು. Yes, Prabhu. So you can see how person who kills, all of them are implicated, no? And they go to hell. So meat eating is never, supported. ಇಲ್ಲಿ ಪ್ರಾಣಿ ವಧೆ ಎಲ್ಲೂ ಅನುಮೋದನೆ ಮಾಡಿಲ್ಲ. ಸೊ ಅಂತವ್ರು ಪ್ರಾಣಿ ವಧೆ ಮಾಡಿದವರಿಗೆ ಸೊ ಪಾಪಕ್ಕೆ ಅಂದ್ರೆ ಪಾಪ ಕಾರ್ಯಗಳು ಮಾಡಿ ಸೊ ನರಕಕ್ಕೆ ಹೋಗುವ ಎಲ್ಲಾ ಒಂದು ದಾರಿಯನ್ನು ಇಲ್ಲಿ ಹೇಳಲಾಗಿದೆ. So one who kills, one who eats, one who transports, one who serves, one who rests them, all are implicated. There's 6 kind of killers. ಸೊ ಪ್ರಾಣಿ ವಧೆ ಅನ್ನೋದು ಸೊ 6 ಜನ ಅಲ್ಲಿ ಭಾಗಿಯಾಗಿರ್ತಾರೆ. ಒಂದ್ ಬಂದ್ಬಿಟ್ಟು ಸೊ ಪ್ರಾಣಿ ವಧೆ ಯಾರು ಮಾಡ್ತಾರೋ ಅದನ್ನ ಮಾಂಸ ಕತ್ತರಿಸುವವರು, ಮಾಂಸ ಮಾರಾಟ ಮಾಡುವವರು, ಅದನ್ನು ತಿನ್ನುವವರು, ಅದನ್ನ ಬಡಿಸುವವರು, ಮತ್ತೆ ಅದನ್ನ ಇದು ಆಹಾರ ಸಿದ್ಧ ಮಾಡುವವರು ಎಲ್ಲರೂ. So is that clear? Yes. Eating meat is so dangerous. You cannot get human birth next life. ಸೊ ಈ ಮಾಂಸ ತಿನ್ನುವುದರಿಂದ ಸೊ ಮುಂದಿನ ಜನ್ಮದಲ್ಲಿ ಸೊ ನಾವು ಮನುಷ್ಯರಾಗಿ ಹುಟ್ಟುವುದು ಸಾಧ್ಯ ಇಲ್ಲ. And those who kill meat and eat meat, they cannot go to God. ಸೊ ಯಾರು ಮಾಂಸವನ್ನು ತಿಂತಾರೋ ಅವರು ದೇವರ ಹತ್ರ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. You understand? Yes, sir. Can go to 3:29. 3:9 bro. Bhagavad-gita. 29, 3:29. Bhagavatam 3:29. 3:29. 24.
So one who does not understand Krishna is in the heart of everybody, but he can never kills or tortures the animal. And if he goes and worship God, the Lord does not accept his worship. ಸೊ ಯಾರು ಕೃಷ್ಣ ಪರಮಾತ್ಮರು ಎಲ್ಲರ ಒಂದು ದೇಹದಲ್ಲಿ, ಎಲ್ಲರ ಒಂದು ಹೃದಯದಲ್ಲಿ ಇರ್ತಾನಂತ ತಿಳಿಯದೆ, ಸೊ ಒಂದು ಬಡ ಪ್ರಾಣಿಗಳನ್ನು ಕೊಂದು ಸೊ ದೇವ್ರ ಹತ್ರ ಹೋದ್ರೆ ಸೊ ದೇವ್ರು ಅಂತವ್ರನ್ನ ಕ್ಷಮಿಸುವುದಿಲ್ಲ. Yes. Hare Krishna, Prabhu. Prabhu, Kshatriyas can eat the meat because I read in Mahabharata some Kshatriyas were eating the meat. Kshatriyas eating meat, huh? Yeah. So you will see what the Bhagavatam says. The 3:29-24. Yeah. Can you go finish this, huh? Yes, right. Can you read this? Bro. ಮಾತಾಜಿ ಓದ್ತೀರಾ? ಓದಿ. Hare Krishna, can you hear me, Prabhu? ಓದಿ. Sorry, Prabhu, you continue, Prabhu. ನನ್ನ ಪ್ರೀತಿಯ ತಾಯಿ, ನನ್ನ ಪ್ರೀತಿಯ ತಾಯಿ, ಸಕಲ ಜೀವಿಗಳಲ್ಲಿಯೂ ನನ್ನ ಇರುವಿಕೆಯನ್ನು ಅರಿಯದೆ ಒಬ್ಬ ವ್ಯಕ್ತಿಯು ಸರಿಯಾದ ಧಾರ್ಮಿಕ ಕ್ರಿಯೆಗಳಿಂದ ಮತ್ತು ಪರಿಕರಗಳಿಂದ ನನ್ನನ್ನು ಪೂಜಿಸುತ್ತಿರಬಹುದು. ಹಾಗಿದ್ದರೂ ದೇವಾಲಯದಲ್ಲಿ ನನ್ನ ವಿಗ್ರಹದ ಅರ್ಚನೆಯಿಂದ ಎಂದಿಗೂ ನನ್ನನ್ನು ತೃಪ್ತಿಪಡಿಸಲಾರನು. From here you can understand how the Lord is not happy if you kill animals, correct? Yes, Prabhu. And if you go and worship the Lord won't accept. ಇಲ್ಲಿ ನೋಡಿ, ಈ ಒಂದು ಶ್ಲೋಕದಿಂದ ನಮ್ಗೆ ಅರ್ಥ ಆಗುತ್ತೆ. ಸೊ ಕೃಷ್ಣರ ಇರುವಿಕೆಯನ್ನ ನಾವು ಎಲ್ಲಾ ಜೀವಿಗಳಲ್ಲಿ ಸೊ ಪರಿಗಣಿಸದೆ, ಸೊ ನಾವು ದೇವಾಲಯಕ್ಕೆ ಹೋಗಿ ದೇವರನ್ನ ಪೂಜೆ ಮಾಡಿದ್ರೆ ಅವರು ನಮ್ಮಿಂದ ಸೊ ಒಂದು ಅರ್ಚನೆ ಇಲ್ಲ ಅಂದ್ರೆ ನಾವು ಪೂಜೆಯನ್ನ ಸ್ವೀಕರಿಸುವುದಿಲ್ಲ. Yes. Yes, Prabhu. Can you go to 7:15:7? 7:15:7. ಧರ್ಮ ನಿಯಮಗಳನ್ನು ಚೆನ್ನಾಗಿ ಅರಿತವನು ಸಾಧ್ಯದಲ್ಲಿ ಎಂದಿಗೂ ಮಾಂಸ, ಮೊಟ್ಟೆ, ಮೀನು ಮೊದಲಾದ ಏನನ್ನೂ ಅರ್ಪಿಸಬಾರದು. ಅವನು ಕ್ಷತ್ರಿಯನಾಗಿದ್ದರೂ ಸಹ ತಾನು ಅಂತಹ ವಸ್ತುಗಳನ್ನು ತಿನ್ನಬಾರದು. ತುಪ್ಪದಿಂದ ತಯಾರಿಸಿದ ಸೂಕ್ತ ಆಹಾರವನ್ನು ಸಾಧು ಜನರಿಗೆ ಅರ್ಪಿಸಿದಾಗ ಆ ಸಮಾರಂಭವು ಪಿತೃಗಳಿಗೂ ದೇಹೋತ್ತಮ ಪ್ರಭುವಿಗೂ ಸಂತೋಷಕರವಾಗುವುದು. ಯಜ್ಞದ ಹೆಸರಿನಲ್ಲಿ ಪ್ರಾಣಿಗಳನ್ನು ವಧಿಸುವುದನ್ನು ಅವನು ಎಂದಿಗೂ ಮೆಚ್ಚುವುದಿಲ್ಲ. So what do you say about that? Kshatriyas are not allowed to what? Kshatriyas, they said some of the Kshatriyas they were eating meat. So here it says they shouldn't, correct? Yeah, Prabhu. Yes. So if they are eating means they are not high class. Okay, Prabhu. Yes. Yes, Prabhu. Always the thing you don't do, you shouldn't do, they're doing it. Yeah.
Yes. And then they will find, oh, Ram also had in the forest, Bhima had, so many people had. You go to the forest, yeah, you can kill and eat, no? I didn't say no. But in the city, why you should do it? Yeah. Yes? ಕೆಲವೊಂದ್ಸಲಿ ನಮಗೆ ಗೊತ್ತಿರುವ ಹಾಗೆ ವಾದವನ್ನು ಮಾಡ್ತಾರೆ ಅಂದ್ರೆ ಭೀಮ ತಿಂದಿದ್ರು ಇಲ್ಲಾಂದ್ರೆ ಬೇರೆ ಒಂದು ಕ್ಷತ್ರಿಯ ತಿಂದಿರು ಅಂತ. ಇಲ್ಲಿ ಪ್ರಭು ಹೇಳ್ತಿದಾರೆ ಅವರೆಲ್ಲ ಅವರು ಅಂದ್ರೆ ಅನುಗುಣವಾಗಿ ಅಂದ್ರೆ ಅವರು ಒಂದು ಸಂಕಷ್ಟದಲ್ಲಿದ್ರು. ಅಂದ್ರೆ ಇದು ಕಾಡುಗಳಿದ್ದು ಆ ಕಾಡುಗಳಲ್ಲಿ ಸೊ ಪ್ರಾಣಿಗಳನ್ನ ಅವರು ಬೇಟೆಯಾಗಿ ಅವರು ತಿಂದಿರು. ಸೊ ನಾವು ಒಂದು ಸಿಟಿಯಲ್ಲಿರುವಾಗ ನಾವು ಅಂತ ಕಾಡುಗಳಿಗೆ ಹೋಗಿ ನಾವು ಅಂದ್ರೆ ಪ್ರಾಣಿ ಬೇಟೆ ಮಾಡದೇನೆ ಸುಮ್ಮನೆ ಒಂದು ಶಾಪಿಂದ ತಂದು ತಿಂತಿದ್ದೇವೆ ಇಲ್ಲಿ. Yes. ಹೆಸರು. Any other questions? The two more. Third one is why should chant on beads? And why you should put tilak? Why you should chant on the beads? Because the beads will help you. By chanting on Tulsi beads, then your chanting will get further enhanced, you know. ಇಲ್ಲಿ ಮೂರನೇ ಪ್ರಶ್ನೆ, ನಾಲ್ಕನೇ ಪ್ರಶ್ನೆ, ಒಂದು ಜಪವನ್ನ ಸೊ ಹರೇ ಕೃಷ್ಣ ಮಂತ್ರದ ಒಂದು ಜಪಮಾಲೆ ಮೇಲೆ ಯಾಕೆ ಮಾಡ್ಬೇಕಂತ ಕೇಳಿದ್ದಾರೆ. ಸೊ ಒಂದ್ಬಿಟ್ಟು ಎರಡನೇದು ನಾವು ತಿಲಕ ಯಾವ್ದಕ್ಕೆ ಇಡ್ಬೇಕಂತ ಹೇಳಿದ್ದಾರೆ. ಸೊ ಪ್ರಭು ಹೇಳ್ತಿದ್ದಾರೆ ಸೊ ನಾವು ಜಪಮಾಲೆ ಮೇಲೆ ನಾವು ಒಂದು ಜಪವನ್ನ ಮಾಡೋದ್ರಿಂದ ಸೊ ನಮ್ಮ ಒಂದು ಜಪ ಸೊ ಬಹಳ ಒಳ್ಳೆ ರೀತಿಯಲ್ಲಿ ನಾವು ಜಪ ಮಾಡ್ಬೋದು ಅಂತ ಅವ್ರು ಹೇಳ್ತಾ ಇದ್ದಾರೆ. So with the help of the beads, we can chant better. Yes, sir. Yes. Of course, if you have no beads, you can still chant on your finger, but as long as you chant, that is the most important thing, no? Yeah. And sometimes the people they say, we can chant in the mind. No, that you can you eat in your mind? Cannot. Yeah. So why don't you eat in your mind? You can chant in your mind, but eat in your mind also, no? Because they say we don't want to show off, we chant in the mind. You're not showing off, you're calling on the Lord. Can you call someone in your mind? Cannot. So all nonsense, you know. ಸೊ ಈ ಒಂದು ಪ್ರಶ್ನೆಗೆ ಇಲ್ಲಿ ಪ್ರಭು ಹೇಳ್ತಾರೆ, ನಾವು ಮನಸ್ಸಿನಿಂದ ನಾವು ಊಟ ಮಾಡ್ಬೋದಾ? ಸೊ ಇಲ್ಲಿ ಊಟ ಇರುತ್ತೆ, ಸೊ ನಾವು ಮನಸ್ಸಿಂದ ಆಲ್ರೆಡಿ ಊಟ ಮಾಡಿದೀನಿ ಅಂತ ಹೇಳಕ್ ಆಗಲ್ಲ. ಸೊ ಅದೇ ತರ ನಾವು ಜಪವನ್ನ ಮನಸ್ಸಿಂದ ಮಾಡಕ್ ಆಗಲ್ಲ. ಸೊ ನೋಡಿ, ಯಾರನ್ನಾರು ನಾವು ಕರಿಬೇಕಂದ್ರೆ ನಮ್ಮ ಮನಸ್ಸಿಂದ ಕರಿತೀವ, ಮನಸ್ಸಿನ ಕರಿಯಕ್ ಆಗಲ್ಲ. ಸೊ ಅವ್ರನ್ನ ಕೂಗ್ಬೇಕು, ಇಲ್ಲಾಂದ್ರೆ ಕೂಗಿ ಕರಿಲೇಬೇಕು. ಸೊ ಅದೇ ರೀತಿ ನಾವು ಒಂದು ಜಪವನ್ನ ಸೊ ಮಣಿಗಳ ಮೇಲೆ ಜಪ ಮಾಡ್ಬೇಕಂತ ಹೇಳ್ತಿದ್ದಾರೆ. You got nectar of devotion here? No, bro. English I can go to English. No. Can you go to English chapter 9, nectar of devotion? Chapter 9, bro. Yeah. Touching the deity. Nectar of devotion. You go to chapter 9, you open it up. This is one. Chapter 9, bro. Yeah, nectar of devotion. Further consideration of devotional principles. Can you go down to blasphemy and all that? The first, go down. Tilak and Tulsi beads here, bro. Tilak and Tulsi blasphemy. Okay, chanting on tilak and Tulsi beads, you can read that? I can translate. Yeah, can you read this? Make it bigger, they can see. I translate. Yeah. Translate this whole chapter. I mean, whole section. whole chapter, Haribol, that is only the. Can you just translate as you go on?
Yeah, this one. ಪದ್ಮಪುರಾಣದಲ್ಲಿ ವೈಷ್ಣವ ತನ್ನ ದೇಹವನ್ನು ಹೇಗೆ ತಿಲಕ ಮತ್ತು ಮಣಿಗಳಿಂದ ಅಲಂಕರಿಸಬೇಕು ಎಂದು ವಿವರಿಸಲಾಗಿದೆ. ತುಳಸಿ ಮಣಿಗಳನ್ನು ಕುತ್ತಿಗೆಗೆ ಹಾಕುವ ವ್ಯಕ್ತಿಗಳು ವಿಷ್ಣುವಿನ ಸಾಂಕೇತಿಕ ಪ್ರತಿದಿನ್ಯಗಳೊಂದಿಗೆ ತಮ್ಮ ದೇಹದ 12 ಸ್ಥಳಗಳನ್ನು ವಿಷ್ಣು ದೇವಾಲಯಗಳೆಂದು ಗುರುತಿಸುತ್ತಾರೆ. ಭಗವಾನ್ ವಿಷ್ಣುವಿನ 4 ಕೈಯಲ್ಲಿ ಶಂಕು, ಮತ್ಸ್ಯ, ಡಿಸ್ಕ್ ಮತ್ತು ಕಮಲ ಮತ್ತು ಅವರ ಹಣೆಯ ಮೇಲೆ ವಿಷ್ಣು ತಿಲಕವನ್ನು ಹೊಂದಿರುವವರು ಈ ಜಗತ್ತಿನಲ್ಲಿ ಭಗವಾನ್ ವಿಷ್ಣುವಿನ ಭಕ್ತರು ಎಂದು ಅರ್ಥೈಸಿಕೊಳ್ಳಬೇಕು. ಅವರ ಉಪಸ್ಥಿತಿಯು ಜಗತ್ತನ್ನು ಪರಿಶುದ್ಧಗೊಳಿಸುತ್ತದೆ ಮತ್ತು ಅವರು ಎಲ್ಲಿಯಾದರೂ ಉಳಿಯುತ್ತಾರೆ. ಅವರು ಆ ಸ್ಥಳವನ್ನು ವೈಕುಂಠದಂತೆ ಉತ್ತಮಗೊಳಿಸುತ್ತಾರೆ. ಇದೇ ರೀತಿಯ ಹೇಳಿಕೆಯು ಸ್ಕಂದ ಪುರಾಣದಲ್ಲಿ ಇದೆ. ತಿಲಕ ಮತ್ತು ಗೋಪಿಚಂದನದಿಂದ ಅಲಂಕರಿಸಲ್ಪಟ್ಟ ವ್ಯಕ್ತಿಗಳು ಒಂದು ವಿಧದ ಮಣ್ಣನ್ನು ಒಂದವನಾದ ಕೆಲವು ಭಾಗಗಳಲ್ಲಿ ಉತ್ಪಾದಿಸಲಾಗುತ್ತದೆ ಮತ್ತು ವೃಂದಾವನದ ಭಾಗದಲ್ಲಿ ಉತ್ಪಾದಿಸಲಾಗುತ್ತದೆ ಮತ್ತು ಅವರ ದೇಹವನ್ನು ಎಲ್ಲೆಡೆ ಗುರುತಿಸುವವರು ಭಗವಂತನ ಪವಿತ್ರ ಹೆಸರುಗಳು ಮತ್ತು ಅವರ ಕುತ್ತಿಗೆಗೆ ಮತ್ತು ಸ್ತನಗಳ ಮೇಲೆ ತುಳಸಿ ಮಣಿಗಳು ಇವೆ. ಹೆಮದತ್ತರು ಎಂದಿಗೂ ಸಂಪರ್ಕಿಸುವುದಿಲ್ಲ. ಹೆಮದೂತರು ಎಲ್ಲಾ ಪಾಪಿ ಪುರುಷರನ್ನು ಶಿಕ್ಷಿಸುವ ರಾಜಯಮ, ಸಾವಿನ ಅಧಿಪತಿ, ಕಾನ್ಸ್ಟೇಬಲ್, ಯಮರಾಜನ ಇಂತಹ ದೂತರು ವೈಷ್ಣವರನ್ನು ಎಂದಿಗೂ ಕರೆಯುವುದಿಲ್ಲ. ಶ್ರೀಮದ್ ಭಗವದ್ಗೀತೆಯಲ್ಲಿ ಅಜಾಮಿಲ್ನ ವಿಮೋಚನೆಯ ನಿರೂಪಣೆಯಲ್ಲಿ ವೈಷ್ಣವರನ್ನು ಸಮೀಪಿಸಿದಂತೆ ಯಮರಾಜನು ತನ್ನ ಸಹಾಯಕರಿಗೆ ಸ್ಪಷ್ಟ ಸೂಚನೆಗಳನ್ನು ನೀಡಿದ್ದಾನೆ ಎಂದು ಹೇಳಲಾಗಿದೆ. ವೈಷ್ಣವರು ಯಮರಾಜನ ಚಟುವಟಿಕೆಗಳ ಅಧಿಕಾರ ವ್ಯಾಪ್ತಿಯನ್ನು ಮೀರಿದ್ದಾರೆ. ಪದ್ಮಪುರಾಣವು ಕೂಡ ಹೇಳುತ್ತದೆ, ಭಗವಂತನ ಪವಿತ್ರ ಹೆಸರಿನ ಚಿತ್ತಗಳಿಂದ ಶ್ರೀಗಂಧದ ತಿರುಳುವಿನಿಂದ ಶರೀರವನ್ನು ಅಲಂಕರಿಸಿದ ವ್ಯಕ್ತಿಯು ಎಲ್ಲಾ ಪಾಪದ ಪ್ರತಿಕ್ರಿಯೆಗಳಿಂದ ಬಿಡುಗಡೆ ಹೊಂದುತ್ತಾನೆ ಮತ್ತು ಅವನ ಮರಣದ ನಂತರ ಅವನು ನೇರವಾಗಿ ಪರಮಲೋಕದೊಂದಿಗೆ ವಾಸಿಸಲು ಕೃಷ್ಣ ಲೋಕಕ್ಕೆ ಹೋಗುತ್ತಾನೆ. ದೈವತ್ವದ ವ್ಯಕ್ತಿತ್ವ. So, is that answer the question? Yes, very clear. Any other questions? ಇವತ್ತಿನ ಸಮಾವೇಶದ ಬಗ್ಗೆ ಯಾರಿಗಾದ್ರು ಬೇರೆ ಪ್ರಶ್ನೆ ಇದೆನಾ? Hare Krishna, Prabhu. Prabhu Umapati. Prabhu, Yes. You said, when we are calling someone, so we have to call from, we cannot call from our heart. So, but when we are chanting from the mind, so but Krishna can understand, because Krishna is Bhavagrahi Janardana. So, how to understand this? The thing that you cannot understand Krishna except through the help of the Guru. Correct? Yes, Prabhu. Correct, Prabhu. Right now you got no connection with Krishna, although Krishna is in your heart, right? Yes, true. So therefore, to go to Krishna, we need to follow the instruction of the spiritual master. Yes, Prabhu. So what the spiritual master asks you to do, you do that. Yes, Prabhu. So you try to invent your own thing, then that is called Guru Aparat. That's true, bro. Yes, bro. And that is how we should do now. We should follow what the Guru tells us to do. Not invent our own methods. That is not correct. Okay. Can you translate this also? Yep. So ಇಲ್ಲಿ ನಾವು ಮನಸ್ಸಿನಿಂದ ಅವರು ಜಪ ಮಾಡ್ಬೋದು ಅಂತ ಹೇಳ್ತಾರೆ. ಅಂದ್ರೆ ಕೆಲವೊಂದ್ಸರಿ ಹೇಳ್ತಾರೆ. ಸೊ ಆದ್ರೆ ಕೃಷ್ಣ ಅಂದ್ರೆ ಭಾವಗಾಯಿ ಜನಾರ್ದನ ಅಂದ್ರೆ ನಾವು ಅವರು ಮನಸ್ಸಿನ ಜಪ ಮಾಡಿದ್ರು ಕೇಳ್ತಾರೆ. ಬಟ್ ಆದ್ರೆ ಇವಾಗ ನೋಡಿ, ನಮಗೂ ಕೃಷ್ಣರಿಗೂ ನೇರ ಸಂಬಂಧ ಇಲ್ಲ. ಸೊ ಕೃಷ್ಣ ನಮ್ಮಲ್ಲಿ ಇದ್ದಾರೆ, ಸೊ ಪರಮಾತ್ಮನಾಗಿ ನಮ್ಮ ಹೃದಯದಲ್ಲಿ ಇದ್ದಾರೆ. ಬಟ್ ಆದ್ರೆ ನಮ್ಮಲ್ಲಿ ಇದಾರೆ ಅಂತ ಅವ್ರಿಗೆ ನಮ್ಗೆ ಭಾಗವಾಗಿಲ್ಲ ಅವ್ರಿಗೆ. ನಮ್ಗೆ ಅಂದ್ರೆ ನಮ್ಗೆ ಇನ್ನ ಅದು ಅಷ್ಟು ಸಾಕ್ಷಾತ್ಕಾರ ಆಗಿಲ್ಲ.
ಸೊ ಅದರಿಂದ ಸೊ ನಾವು ನಮ್ಗೆ ಗುರುವಲ್ಲಿ ಹೋಗ್ಬೇಕು. ಗುರುವಲ್ಲಿ ಹೋಗಿ ನಾವು ಸಾಕ್ಷಾತ್ಕಾರವಾದಂತ ಗುರುವಿನ ಬಳಿಯಲ್ಲಿ ಹೋಗಿ ಸೊ ನಾವೊಂದು ಅಂದ್ರೆ ಈ ಮಾರ್ಗವನ್ನ ಸೊ ಕೃಷ್ಣರ ಪಡೆಯುವ ಮಾರ್ಗವನ್ನ ನಾವು ಅಲ್ಲಿ ಅವರಿಂದ ಕಲಿಬೇಕಾಗುತ್ತೆ. ಸೊ ಆದ್ದರಿಂದ ಗುರುಗಳು ಏನ್ ಹೇಳಿರ್ತಾರೋ ಸೊ ಆ ಒಂದು ರೂಲ್ಸ್ ಅನ್ನ ನಾವು ಫಾಲೋ ಮಾಡಿದ್ರೆ ಸೊ ನಮಗೆ ಈ ಮಾರ್ಗ ಕೃಷ್ಣರನ್ನ ಪಡೆಯುವ ಮಾರ್ಗ ನಮಗೆ ಸುಲಭ ಆಗುತ್ತೆ ಅಂತ ಪ್ರಭು ಹೇಳ್ತಾ ಇದ್ದಾರೆ. ಎಸ್ ಪ್ರಭು. Understood? Yes, Prabhu. Yeah. Yes, Prabhu. Any other questions? ಸೊ ಬೇರೆ ಯಾರಾದ್ರೂ ಪ್ರಶ್ನೆ ಇದೆನಾ? You can stop the sharing. We can see everybody. Yeah, good. So you can, anybody has anything to say regarding ಹರೇ today's ಕೃಷ್ಣ, ಈ program? ಒಂದು ಇವತ್ತಿನ ಸಮಾವೇಶದ ಬಗ್ಗೆ ನಿಮ್ಮ ಅನಿಸಿಕೆ ಇಲ್ಲಾಂದ್ರೆ ಏನಾದ್ರು ಒಂದು ಪ್ರಶ್ನೆ ಯಾವ್ದಾದ್ರು ಇದ್ರೆ ನಿಮ್ಮಲ್ಲಿ ಹಂಚ್ಕೊಳ್ಳಕ್ಕೆ ಇಷ್ಟಪಡ್ತೀರಾ? ಇಲ್ಲಿ ಪ್ರಭು ಕೇಳ್ತಾ ಇದಾರೆ. How you like the class today? Can anyone say? So Hare Krishna Prabhu. Yeah, today's class regarding this, that means who can be Brahmana. So and all the why should not eat meat. So many like the slokas. So might not have the seen so many of the slokas. So it's very clear, So from the different from Bhagavad Gita, so mainly Bhagavatam and Chaitanya Charitamrita. So how detailed explanation is given from various the Vedas, the Upanishads, from all the scriptures. It was very nice. Very good. Anybody else? Who is this Chitra N? Hare Krishna. Who's that? Nobody else? The subject matter about meat eating was excellent, Prabhu. You quoted very appropriate shlokas. Umapati, huh? Hare Krishna, Prabhu. Dandavataranam, Prabhu. Prabhu, it was most important topic for us to understand and to lead our life and also to guide others. Very good. And So yes, Prabhu. you got all the references, huh? Yes, Prabhu. Yes, Prabhu. So whatever the reference you're giving, so just I'm noting here, Prabhu, so that when I came across these questions, if somebody has, so that I can quote these references. Yes. So it's really extremely good for us to know the answers with the reference of Prabhupada and Acharyas and books. Very good. How about the others? Chaitra N, huh? Who's this? I'm a new joiner, Prabhu. Today is a new joiner. Oh, you just came today, huh? Yes, Prabhu. So you understand how you like the program? Yes, Prabhu, I will understand it. Very nice. How do you know about us? ಮಾತಾಜಿ, ನಮ್ಮ ಬಗ್ಗೆ ಇದು ಒಂದು ಸಮಾವೇಶದ ಒಂದು ಕಾರ್ಯಕ್ರಮದ ಬಗ್ಗೆ ನಿಮ್ಗೆ ಯಾರು ಹೇಳಿದ್ರಂತ ಪ್ರಭು ಕೇಳ್ತಿದ್ದಾರೆ. My brother told it. ನಿಮ್ ಬ್ರದರ್ ಯಾರು? Prithvi Kumar BK. Okay. Prabhu, our brother. One of my friend, one of my friends. Okay. So Nandakishore friends. Oh, wonderful. Yeah. Very good. How about anyone else? Yes, tell me. Today's class was excellent, Prabhu. Especially the Chaitanya Charitamritam, the shlokas you quoted were very interesting. We liked that very much. They are a bit rare shlokas, so it was very interesting. Very good. All these are all there in the books, no? So we know, then we get strengthened. No? Yeah, Prabhu.
What about Vijayeswari? Hare Krishna Prabhu. My husband is on call, so because of that I was on mute. Oh, okay, but you heard, no? Ha Prabhu. So how you like the program? Ha Prabhu. Very good. Who's this Gitanjali? My sister. How she like the program? You can ask her in Kannada. Hare Krishna. Gita? Hare Krishna. Yeah. So class so how was the class ఎలా ఉందని అడుగుతున్నారు అర్థమైందని. అర్థమైంది. అండ్ కెన్ స్పీక్ ఇన్ కన్నడ. ಕನ್ನಡ ಮಾತಾಡು. ಅರ್ಥ ಆಯ್ತಾ ಇವತ್ತಿನ ಕ್ಲಾಸ್ ಅಂತ? ಅರ್ಥ ಆಗಿದೆ. ನೆಟ್ ಸ್ವಲ್ಪ ನಮ್ದು ಸ್ಲೋ ಇರುತ್ತೆ, ಮೊದಲು ಸ್ಟ್ರಕ್ ಆಗ್ತಾ ಇರುತ್ತೆ, ಸ್ವಲ್ಪ ಕ್ಲಿಯರ್ ಕೇಳಿಲ್ಲ. ಎಲ್ಲ ಅರ್ಥ ಆಯ್ತಾ ಇವತ್ತಿಂದ ಒಂದು ಪ್ರಶ್ನೆಗಳು ಅಂದ್ರೆ ಉತ್ತರಗಳು ಅವ್ರ ಪ್ರಭು ಕೊಟ್ಟಿರೋಂತ ಉತ್ತರಗಳೆಲ್ಲ? ಅರ್ಥ ಆಯ್ತು. ಅದು ಗರ್ಭಧಾರಣ ಏನೋ ಹೇಳ್ತಾರಲ್ಲ, ಸ್ವಲ್ಪ ಅರ್ಥ ಆಗ್ಲಿಲ್ಲ ಬ್ರಾಹ್ಮಣರ ಇದ್ರಲ್ಲಿ. ಅರ್ಥ ಆಗ್ಲಿಲ್ಲ ಸ್ವಲ್ಪ. ಆಮೇಲೆ ಹೇಳ್ತೀನಿ. She's saying it was clear, but our internet is a little bit slow, so that she couldn't properly couldn't hear. She can see the video, no? Yeah, she can see. Who's this Naveen Kumar, your brother, is it? Yeah. How you like the program? Hare Krishna. Naveen? Hare Krishna. Naveen? Hare Krishna Prabhu. Hare Krishna. ಹೇಳು. ಇವತ್ತಿನ ಅದು ಪ್ರಶ್ನೆ ಉತ್ತರಗಳ ಸಮಾವೇಶ ಯಾವ ತರ ಇತ್ತು ಅಂತ ಪ್ರಭು ಕೇಳ್ತಿದಾರೆ. ನಿಮ್ಗೆ ಅರ್ಥ ಆಯ್ತಾ ಅಂತ? ಅರ್ಥ ಆಗಿದೆ ಪ್ರಭು, ಎಲ್ಲ ಚೆನ್ನಾಗಿದೆ. ಓಕೆ, ಎಲ್ಲ ಚೆನ್ನಾಗಿ ಅರ್ಥ ಆಗ್ತಾ ಇದೆ, ಏನು ತೊಂದರೆ ಇಲ್ಲ. Yeah, Prabhu said is understood, it's very clear. Very good. Can you, what about Nanda Kishore? How? Yeah, bro, as usual, it's an excellent class, and every classes we are getting a new, we are learning a new things actually. We never see this, in the Chaitanya Charitamrita, it's a lot of references about who can become a Brahmana, then the meat eating, all these things. Nice class, bro. Thanks for the very. Try to circulate the video to all Yes, your sir. friends and everything. Yes, sir. Try to get more people to come, please. Yes, sir. Sure. Hare Krishna Prabhu, I have one small request, Prabhu. Prabhu, can I get your audio recordings, Prabhu, of all previous sessions or Bhagavad Gita classes or Bhagavatam classes? It will be more helpful for us. Yeah, you go, Pawan. Can you give him all our links? Yeah, I will share with him. Please, Prabhu, because I have Yes. attended more sessions, more classes in other temples. But they will preach, but they don't give the reference like the way you give. So that this is more important for us to give all the references. Correct. Unless you are, blessed by Prabhupada and Krishna, I don't know how you can do this, no? I'm really so happy in the way you give the references, Prabhu. Just like Prabhupada gives always references. No, you invite others to come for this class, no? Correct? Yes, Prabhu. We'll invite Prabhu. You got so many people. I don't see any Bangalore people coming here. Definitely we invite Prabhu. If you invite them, then more people will learn and more people will become preachers and more people will spread the message. Correct? Yes, Prabhu. Yes or not? First, yes, their faith must become strong, no? Correct? Correct, Prabhu. The faith can only be strengthened if they hear the words of God, no? Yes, Prabhu. The problem in our whole ISKCON now is that nobody is reading Prabhupada books. Therefore, they cannot give reference to Prabhupada books. Yes? Yes, Prabhu.
And also for them to read and then come to Chaitanya Charitamrita or Bhagavatam also, I don't know when it will go, no? Correct? Bhagavad Gita already most people don't finish. Yes, Prabhu. Yes. So Yes, why Prabhu. not invite them to come for this class? Because specifically we are doing this in Kannada, you know, of course we are doing in many languages, but this is to help people in Karnataka, any Kannada speaking people, you know. Why not share this link and let them come, all come, no? Yes, Prabhu, we'll share, Prabhu. We'll invite them, Prabhu. Since you are in Bangalore, you should invite, no? Correct? Correct, Prabhu. Yes or not? So many people you know, no? I think you are from ISKCON Bangalore, right? Yes, Prabhu. Hmm? Yes, Prabhu. Yes? Yes. Why don't you ask them to come share this link? Sure, Prabhu. I'll share this link, Prabhu. Of course, we have so many classes. You can all say in English. We have basically mostly in English. So you can share all these classes and they can all hear, and that way they also get more convinced and the faith also increase for them to go and read more Prabhupada books, no? Yes, Prabhu. Yes, Prabhu. Help, no? Please help. You know, we are not getting any profit out of this, no? Yes? Yes, Prabhu. Yes? Sure, Prabhu. Sure, Prabhu. We'll invite, Prabhu. Please help. I saw your what Priyabani, your brother also came, no? Yeah, Prabhu, but now he's disconnected. He left. Because already that time, no, for eating time, their dinner time. Okay, maybe he came. All right, thank you all very much for encouraging me. And by your association, I hope I get some mercy from Prabhupada to continue my small service to all of you. Thank you for helping Thank you, us. bro. Hare Thank you very much, Prabhu. Thank Hare you. Krishna. Hare